ಇವತ್ತು ಬಹಳ ಮುಖ್ಯವಾದ್ದು. ಎದೆ ತುಂಬಿ ಹಾಡುವವರು ಸಿಗ್ತಾರೆ ಸಾಕೇತರಂಥವರು, ಮನವಿಟ್ಟು ಕೇಳುವವರು ಸಿಗ್ತಾರಾ ಅಂತ ಬಹಳ ಮುಖ್ಯ ಪ್ರಶ್ನೆ. ಆಮೇಲೆ ಹಾಡ್ತಿದ್ದ ಹಾಗೆ ಇನ್ನೊಬ್ಬನಿಗೆ ಕನೆಕ್ಟ್ ಆಗೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಎಲ್ರಿಗೂ ನಮಸ್ಕಾರ. 6 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ. ಈ 6 ಪುಸ್ತಕ ಬಿಡುಗಡೆ ಆದಾಗ ಏನಾಗಿದ್ರೆ, ಈ ಮನೆಯಲ್ಲಿ 7-8 ಮಕ್ಕಳಿದ್ದಾಗ ಏನಾಗುತ್ತೋ ಹಾಗೆ ಆಗುತ್ತೆ. ಅಂದರೆ ಮೊದಲ ಮಗನಿಗೆ ಸ್ವಲ್ಪ ಮರ್ಯಾದೆ ಇರುತ್ತೆ, ಕೊನೆಯ ಮಗನಿಗೆ ಇರುತ್ತೆ. ಈ ಮಧ್ಯದಲ್ಲಿ ಹುಟ್ಟುವ ಮಕ್ಕಳಿಗೆ ಅಷ್ಟು ಒಳ್ಳೆ ಎಜುಕೇಷನು ಸಿಗಲ್ಲ, ಒಳ್ಳೆ ಮರ್ಯಾದೆಯೂ ಸಿಗಲ್ಲ. ಹೀಗಾಗಿ ಭಾಳ ಎಚ್ಚರಿಕೆಯಿಂದ ಈ ಪುಸ್ತಕ ಬಗ್ಗೆ ಮಾತಾಡಬೇಕಾಗಿದೆ. ಯಾರ್ದು ಪುಸ್ತಕ ಬಗ್ಗೆ ಮೊದಲು ಮಾತಾಡ್ತೀನೋ ಅಷ್ಟೇ ಪ್ರೀತಿಯಿಂದ 3ನೇ ಪುಸ್ತಕದ ಬಗ್ಗೆನೂ ಮಾತಾಡಬೇಕಾಗತ್ತೆ. ಆದರೆ ನನ್ನ ಅದೃಷ್ಟಕ್ಕೆ ಅಂಕಿತಾ ಪ್ರಕಾಶ್ ಅವರು ಇಲ್ಲಿ ಪುಸ್ತಕಗಳ ಬಗ್ಗೆ ಮಾತಾಡಲಿಕ್ಕೆ ಇಬ್ಬರು ಅರ್ಹರನ್ನು ಕರೆದಿದ್ದಾರೆ. ಟಿ.ಎನ್. ಶಶಿಕಾಂತ್ ಮತ್ತು ಶ್ರೀಧರ ಮೂರ್ತಿಯವರು. ಅವರು ಪುಸ್ತಕಗಳ ಬಗ್ಗೆ ಮಾತಾಡ್ತಾರೆ. ಒಂದು ಸಲ ನಾನು ಬಿಡುಗಡೆ ಮಾಡಿದೆ ಅಂತೇಳುವ ಒಂದು ಕಾರಣಕ್ಕೆ ಪುಸ್ತಕಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಆಮೇಲೆ ಹೊರಗಡೆ ಹೋದ್ಮೇಲೆ ಆ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಕರೆದವರು ಬೈದರು, ನಿಮ್ಮ ಕೆಲಸ ಬಿಡುಗಡೆ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದು, ನಮ್ಮನ್ನು ಕರೆಸಿರೋದು ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ, ನೀವೇ ಮಾತಾಡಿದರೆ ನಾವೇನು ಮಾತಾಡೋದು ಅಂತ. ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ಮಾತಾಡ್ತೀನಿ. ನಂಗೆ ಬಂದ ಕೂಡಲೇ ಅನ್ನಿಸ್ತು, ಸಾಕೇತ್ ಅವರು ಹಾಡೋದನ್ನು ಕೇಳಿ ಎಲ್ರಿಗೂ ಪುಸ್ತಕ ಕೊಟ್ಟು ಹೋದರೆ ಸಾಕಿತ್ತು ಅಂತ, ಅಷ್ಟು ಚೆನ್ನಾಗಿ ಹಾಡ್ತಾಯಿದ್ರು ಅವರು. ಸೊ ನಾವು ಮಾತಾಡಿ ಅದನ್ನು ಅವರ ಹಾಡಿನ ಒಂದು ಘಮವನ್ನು ಹಾಳು ಮಾಡಬಾರ್ದು ಅಂತೇಳಿ ಅಷ್ಟು ಚೆನ್ನಾಗಿ ಹಾಡ್ತಾಯಿದ್ರು ಎಲ್ಲ. ಮತ್ತು ಇತ್ತೀಚೆಗೆ ಎಲ್ಲೋ ಕೇಳಿಲ್ಲದ ಹಾಡುಗಳನ್ನು ಮತ್ತು ಒಂದು ಕರೋಕೆ ಹಾಕಿ ಹಾಡ್ತಾರೆ, ಅದು ಕೇಳೋಕ್ಕಾಗಲ್ಲ. ಇದು ಕರೋಕೆ ಏನಿರಲ್ಲ, ಅವರ ಸ್ವರ ಇತ್ತು ಮತ್ತು ಆ ಸ್ವರಕ್ಕೆ ತಕ್ಕಂಥ ಒಂದು ಪರಿಸರ ಇತ್ತು. ಇಲ್ಲಿ ಭಾಳ ಸೊಗಸಾಗಿ ಹಾಡ್ತಾಯಿದ್ರು. ಅವರಿಗೆ ಈ ಬೆಳಗನ್ನು ಬೆಳಗಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ನನಗೆ ವೈಯಾನಿಕೆ ಅವರ ಕವಿತೆಗಳನ್ನು ಸಂಗ್ರಹ ಮಾಡಬೇಕು ಅಂತ ಅನಿಸಿದ್ದು. ಯಾಕೆಂದರೆ ಅವರ ಎಲ್ಲ ಪದ್ಯಗಳು ಪ್ರಕಟವಾಗಿದ್ದು, ಬಟ್ ಒಂದು ಪದ್ಯ ಇತ್ತು, ಬೆಂಗಳೂರು ಬಕಾಸುರ ಅಂತ, ಸರ್ವಭಕ್ಷಕ ಅಂತ ಅವ್ರು ಹೆಸರಿಟ್ಟಿದ್ರು. ಅದು ಎಲ್ಲೂ ಸಿಕ್ಕಿರಲಿಲ್ಲ. ಅದನ್ನು ನನಗೆ ಒಬ್ಬರು ಫೋಟೋಗ್ರಾಫರ್, ಅವರಿಗೆ ಭಾಳ ಪ್ರಿಯರಾದ ಸೂರ್ಯಪ್ರಕಾಶ್ ಅಂತ ಹೇಳುವ ಫೋಟೋಗ್ರಾಫರು, ಅದನ್ನು ಅವರು ಕ್ಯಾಮರಾದಲ್ಲಿ ಫೋಟೋ ತೆಗೆದಿದ್ರಂತೆ ಅವ್ರು ಬರೆದಾಗ. ಅದನ್ನು ಒಂದು ದಿವಸ ಕಳಿಸ್ಕೊಟ್ರು. ಆಮೇಲೆ ನೋಡಿದರೆ ಅವರ ಮೊದಲ ಕವನ ಸಂಕಲನ ಪದ್ಯ ಇಷ್ಟು ಲೈಟ್ ಆದರೆ ಹೇಗೆ ಸ್ವಾಮಿ ಮತ್ತು ತೀರ್ಥರೂಪ 2ನೇದು, ಅದು ಕೂಡ ಎಲ್ಲೂ ಸಿಗ್ತಿರಲಿಲ್ಲ. ಒಂದು 86ರಲ್ಲಿ ಪ್ರಿಂಟ್ ಆಗಿದ್ದು, ಒಂದು 89ರಲ್ಲಿ ಪ್ರಿಂಟ್ ಆಗಿದ್ದು. ಅದರ ಪ್ರತಿಗಳು ಇರಲಿಲ್ಲ. ನಾವು ಅದರ ಕವಿತೆಗಳನ್ನು ಅಲ್ಲಲ್ಲಿ ಹಾಕಿದಾಗ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾಯಿತ್ತು ಮತ್ತು ವೈಯಾನಿಕೆಯ ಮನಸ್ಸು ಗೊತ್ತಾಗ್ತಿತ್ತು. ಅದಕ್ಕೋಸ್ಕರ ಅದನ್ನು ರೀಪ್ರಿಂಟ್ ಮಾಡೋಣ, ಒಟ್ಟಾಗಿ ಸಮಗ್ರ ಕವಿತೆಗಳನ್ನ ಮಾಡೋಣ ಅಂತ ಹೇಳಿದೆ. ಸೊ ಅದಕ್ಕೆ ಒಪ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ನನಗೆ ಈ 6 ಪುಸ್ತಕಗಳು ಇವತ್ತು ಎಷ್ಟು ವೆರೈಟಿ ಇದೆ ಈ 6 ಪುಸ್ತಕಗಳಲ್ಲಿ ಅಂತ ನೋಡಿದಾಗ ಭಾಳ ಖುಷಿ ಆಯಿತು. ಅಂದರೆ ಇಲ್ಲಿ ಬಂದಿರುವಂಥ ಶರತ್ ಭಟ್ ಸೆರಾಜೆಯ ಪುಸ್ತಕ ಇದೆ, ಹುಚ್ಚು ಮನಸ್ಸಿನ ಪೆಚ್ಚು ಮುಖಗಳು ಅಂತೇಳಿ. ಶರತ್ ಭಟ್ ಸೆರಾಜೆ ಭಾಳ ಒಂದು ಡಿಫ್ರೆಂಟ್ ಆದ ಮೈಂಡ್ ಅದು. ಅಂದರೆ ಒಂದು ಫೈನ್ ಮೈಂಡ್ ಅಂತ ಹೇಳ್ತಾರಲ್ಲ, ಆ ಥರ ಅವ್ರು ಬರೆಯೋದೆಲ್ಲ, ಅವರ ಬರವಣಿಗೆಯಲ್ಲಿ ತುಂಬ ಜನ ವೈಯಾನಿಕೆನೆಲ್ಲ ಒಂದು ಆ ಗುಣ ಇತ್ತು. ವೈಯಾನಿಕೆ ಬರಹಗಳನ್ನು ನಾವೆಲ್ಲ ಕೋಟ್ ಹ್ಯಾಂಗರ್ ಅಂತ ಕರಿತಿದ್ವಿ. ಅವರ ಬರಹ ಓದಿದರೆ ಅದರಲ್ಲಿ ಒಂದು 500 ಕೋಟುಗಳಿರೋದು ಒಂದು ಲೇಖನದಲ್ಲಿ. ಅಂದರೆ ಅವರು ಓದ್ತಿದ್ದಾಗ ಅವರಿಗೆ ಪೂರ್ವ ಸೂರಿಗಳು, ತಾವು ಓದಿದವರು, ಇಂಗ್ಲೀಷ್ ಲೇಖಕರು, ಕನ್ನಡದ ಲೇಖಕರು ಎಲ್ಲ ಜ್ಞಾಪಕ ಬಂದು ಅದನ್ನು ಸಾಂದರ್ಭಿಕವಾಗಿ ಹೇಳ್ತಾ ತಮ್ಮ ಮಾತನ್ನು ವಿಸ್ತರಿಸುವುದಕ್ಕೆ ಮತ್ತು ತಮ್ಮ ಮಾತನ್ನು ನಮಗೆ ಹೆಚ್ಚು ಸುಲಭವಾಗಿ ಮುಟ್ಟುವಂತೆ ಮಾಡುವ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಹೀಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದೋದು, ಇಂಗ್ಲೀಷ್ ಸಾಹಿತ್ಯ ಚರಿತ್ರೆಯನ್ನು ಓದೋದು, ವೈಯಾನಿಕೆಯನ್ನು ಓದೋದು ಒಂದೇ ಆಗ್ತಾಯಿತ್ತು. ಸೊ ಶರತ್ ಭಟ್ ಪುಸ್ತಕದಲ್ಲಿ ಕೂಡ ಆ ಥರದ ಹಲವಾರು ಪ್ರಸಂಗಗಳನ್ನ ಅವ್ರು ಕೋಟ್ ಮಾಡ್ತಾ ಹೋಗ್ತಾರೆ. ಅವರು ಒಂದು ಲೇಖನ ಇದೆ, ಜಾಸ್ತಿ ಅವ್ರ ಬಗ್ಗೆ ಯಾರು ಮಾತಾಡೋದು, ನೀವು? ಹಾಗಾಗಿ ಒಂದು ಲೇಖನ ಇದೆ, ಎದೆ ತುಂಬಿ ಹಾಡುವುದು ಮನವಿಟ್ಟು ಕೇಳುವುದು ಅಂತ. ಇವತ್ತು ಯಾಕೆ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಅಂದರೆ, ಅದು ಇವತ್ತು ಬಹಳ ಮುಖ್ಯವಾದ್ದು. ಎದೆ ತುಂಬಿ ಹಾಡುವವರು ಸಿಗ್ತಾರೆ ಸಾಕೇತರಂಥವರು, ಮನವಿಟ್ಟು ಕೇಳುವವರು ಸಿಗ್ತಾರಾ ಅಂತ ಬಹಳ ಮುಖ್ಯ ಪ್ರಶ್ನೆ. ಆಮೇಲೆ ಹಾಡ್ತಿದ್ದ ಹಾಗೆ ಇನ್ನೊಬ್ಬನಿಗೆ ಕನೆಕ್ಟ್ ಆಗೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಇಲ್ಲಿ ಹಾಡ್ತಿರುವವನ ಮನಸ್ಸು ಮತ್ತು ಕೇಳುವವನ ಮನಸ್ಸು ಒಂದಾಗೋದು ಬಹಳ ಅಪರೂಪದ ಸಂದರ್ಭಗಳಲ್ಲಿ. ಅದಕ್ಕೊಂದು ಮೌನ ಬೇಕಾಗತ್ತೆ, ಅದಕ್ಕೆ ಒಂದು ಸರಿಯಾದ ಸಹೃದಯತೆ ಬೇಕಾಗುತ್ತೆ. ಅವರು ಸಹೃದಯತೆಯ ಬಗ್ಗೆ ಸೇಡಿಯಪ್ಪ ಏನು ಹೇಳ್ತಾರೆ, ಭವಭೂತಿ ಏನು ಹೇಳಿದ್ದಾನೆ, ಆಮೇಲೆ ಭವಭೂತಿಗೆ ಓದುಗರ ಬಗ್ಗೆ ಏನು ನಂಬಿಕೆ ಇತ್ತು. ಇವತ್ತು ಓದದೇ ಇದ್ದರೆ ಏನು, ಕಾಲ ಅನಂತವಾಗಿದೆ, ದೇಶ ವಿಶಾಲವಾಗಿದೆ, ಒಂದಲ್ಲ ಒಂದಿನ ನನ್ನ ಪುಸ್ತಕವನ್ನು ಯಾವನೊಬ್ಬ ಓದ್ತಾನೆ ಆ ನಂಬಿಕೆಯಲ್ಲಿ ಬರೀತೀನಿ ಅಂಥೇಳಿ ಭವಭೂತಿ ಹೇಳಿದೆಲ್ಲ, ನಾವೆಲ್ಲ ಅದೇ ನಂಬಿಕೆಯಲ್ಲಿ ಬರೆಯೋದು ಇವತ್ತು.
ಯಾಕಂದರೆ ನಾನು ನೋಡ್ತಾ ಇದ್ದೆ ಪುಸ್ತಕಗಳ ಮಾರಾಟಗಳು ಎಷ್ಟು ಭರದಿಂದ ಸಾಗುತ್ತಿವೆಯೋ ಅಷ್ಟೇ ವೇಗವಾಗಿ ಪುಸ್ತಕದ ಓದು ಸಾಗ್ತಾ ಇಲ್ಲ ಅಂತ. ಎಲ್ಲರೂ ತೊಗೊಂಡ್ಬಿಡ್ತಾರೆ ಪುಸ್ತಕವನ್ನು. ಆಮೇಲೆ ಯಾರಾದರೂ ನಮ್ಮ ದೀಪಾವಳಿ ವಿಶೇಷಾಂಕ ಬಂದ ತಕ್ಷಣ ನನಗೊಂದು PDF ಕಾಪಿ ಹಾಕಿ ಸರ್ ಅಂತ ಹೇಳಿರ್ತಾರೆ. ಹಾಕಿರ್ತೀವಿ, ಅದನ್ನು ಓಪನೇ ಮಾಡಿ ನೋಡಿರಲ್ಲ. ಅಂದರೆ ಎಲ್ಲವೂ ನನ್ನಲ್ಲಿ ಇರಬೇಕು ಅಂತ ಒಂದು ಆಸೆ ಇರುತ್ತೆ. ಅಂದರೆ ಹಳೆಯ ಕಾಲದ ನನಗೆ ಒಂದು ಆಸೆ ಇತ್ತು. ನಾನು ಶರತ್ ಭಟ್ ಸಿರಾಜೆ ಕೇಳಿದ್ದೆ. ಅವನು ಫಿಲ್ಮಿ ಬಫ್ ಅಂತ, ಅಂದರೆ ಸಿಕ್ಕಾಪಟ್ಟೆ ಸಿನಿಮಾ ನೋಡ್ತಿದ್ರು. ಅವ್ರಿಗೆ ಕೇಳಿದೆ ನನಗೂ ಸ್ವಲ್ಪ ಸಿನಿಮಾ ಕೊಡಿ ಅಂತೇಳಿ. ಅವರೊಂದು ಪೆನ್ ಡ್ರೈವ್ಗೆ ಹಾಕಿಬಿಟ್ಟು ನನಗೊಂದು 5,000 ಸಿನಿಮಾಗಳಲ್ಲಿ ಕೊಟ್ಟರು. ನಾನು ಒಂದೇ ಒಂದು ಸಿನಿಮಾ ನೋಡಿಲ್ಲ. ಬಟ್ ಯಾರು ಕೇಳಿದ ಕಾಸಾ ಬ್ಲಾಂಕಾ ಅಂದಾಗ ನನ್ನ ಹತ್ರ ಇದೆ ಅಂತ. ಅಂದರೆ ಇರಬೇಕು, ಬಟ್ ಅದನ್ನು ಹೇಗೆ ಬಳಸಬೇಕು ಹಂಗೆ ಬಳಸಲ್ಲ. ಹೀಗಾಗಿ ಆ ಸಹೃದಯರ ಮತ್ತು ಓದುಗ ಲೇಖಕನ ಸಂಬಂಧ ಯಾವಾಗ ಒಬ್ಬ ಸಹೃದಯ ಒಬ್ಬ ಲೇಖಕನಿಗೆ ಸಿಗ್ತಾನೆ, ಅದು ಸಿಗೋದಕ್ಕೆ ತನಕ ಲೇಖಕ ಹೇಗೆ ಕಾಯಬೇಕು ಮತ್ತು ಯಾಕೆ ಬರೀಬೇಕು, ಇದೆಲ್ಲ ಬಹಳ ಸೊಗಸಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅವರ ಮನಸ್ಸು ಇದೆಯಲ್ಲ, ಅವರ ಮನಸ್ಸು ತಾನು ಓದ್ತಿದ್ದಾಗ, ಆದರೆ ಈ ಲೇಖನಗಳನ್ನು ಓದಲಿಕ್ಕೆ ಕೂಡ ಒಂದು ಪರಂಪರೆಯ ಅರಿವು ಬೇಕಾಗತ್ತೆ. ಅಂದರೆ ಅಲ್ಲಿ ಅವರು ಸೇಡಿ ಆಪು ಅಂತ ಹೇಳ್ತಾರೆ. ಇವತ್ತು ಹೊಸ ಹುಡುಗನಿಗೆ ಕೊಟ್ಟರೆ ಸೇಡಿ ಆಪು ಯಾರು ಅಂತ ಗೊತ್ತಿರಲ್ಲ. ನಾನು ಉಪ್ಪಿನಂಗಡಿಯಿಂದ ಪುತ್ತೂರಿಗೆ ಹೋಗೋ ದಾರಿಯಲ್ಲಿ ಒಂದು ಸೇಡಿ ಆಪು ಅಂತ ಒಂದು ಊರಿತ್ತು. ಆ ಊರಿನ ಬೋರ್ಡನ್ನು ಹೆಂಗೆ ಹಾಕಿದರೆ, ಒಂದು ಹಾವನ್ನು ನಿಲ್ಲಿಸಿ ಹಾವಿಗೆ ಬೋರ್ಡ್ ಹಾಕಿದರು. ಭಾಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಇವತ್ತು ಆ ಬೋರ್ಡೇ ಇಲ್ಲ, ಹಾಗಾಗಿ ಸೇಡಿ ಆಪು ಇಲ್ಲ. ಸೊ ಹೀಗೆ ಸೇಡಿ ಆಪು ಪರಿಚಯ ಇಲ್ಲದೆ ಹೋದರೆ, ಬಹುಭೂತಿಯನ್ನು ಸ್ವಲ್ಪ ಅವ್ರ ಹೆಸರು ಕೇಳದೆ ಹೋದರೆ, ಈ ಲೇಖನಗಳನ್ನು ಎರಡು ಕೆಲಸ ಮಾಡಬೇಕು. ಒಂದು, ಸೇಡಿ ಆಪನ್ನು ಓದುವಂತೆ ಈ ಲೇಖನ ಪ್ರೇರೇಪಣೆ ಮಾಡಬೇಕು, ಅಥವಾ ಸೇಡಿ ಆಪನ್ನು ಓದಿದವರು ಈ ಲೇಖನಗಳನ್ನು ಓದಬೇಕು. ಅಂದರೆ ಇವರು ಕೂಡ ಅಷ್ಟೇ ರಿಸ್ಕ್ ತಗೊಂಡು ಈ ಲೇಖನವನ್ನು ಬರೆದಿದ್ದಾರೆ ಅಂತ. ಅಂದರೆ ಒಂದು ಲೇಖನವನ್ನು ಬರೆಯುವಾಗ ನಮಗಂತೂ ಪತ್ರಕರ್ತರಾದವರಿಗೆ ಒಂದು ಭಯ ಏನಿರುತ್ತೆ ಅಂದರೆ, ಇದು ರೀಚ್ ಆಗುತ್ತೋ ಇಲ್ವೋ ಅಂತ, ಇದು ಮುಟ್ಟುತ್ತದೋ ಇಲ್ವೋ ಅಂತ ಒಂದು ಭಯ ಇರುತ್ತೆ. ನಮ್ಮ ಪತ್ರಿಕೆಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಆದಷ್ಟು ಸಿಂಪಲಾಗಿ ಬರೀ, ಆದಷ್ಟು ಸರಳವಾಗಿ ಬರೀರಿ, ಹೆಚ್ಚು ಹೆಸರುಗಳನ್ನು ತರಬೇಡಿ, ಹಳೆಯ ಹೆಸರುಗಳನ್ನು ತಗೊಂಡೇ ಬರಬೇಡಿ, ಯಾಕಂದರೆ ಗೊತ್ತಾಗಲ್ಲ, ಹಿಂಗೆ ಹೇಳ್ತಾ ಇರ್ತಾರೆ. ಬಟ್ ಲೇಖಕ ಅದನ್ನು ಮಾಡ್ತಾ ಇರಲ್ಲ. ಲೇಖಕನಿಗೆ ತನ್ನ ಬಗ್ಗೆ ನಂಬಿಕೆ ಇರುತ್ತೆ, ಓದುಗರು ಒಂದಲ್ಲ ಒಂದಿನ ಬರ್ತಾರೆ ಅಂತ ನಂಬಿಕೆ ಇರುತ್ತೆ. ಆ ನಂಬಿಕೆಯಲ್ಲಿ ಶರತ್ ಭಟ್ ಬರಿತಾ ಹೋಗ್ತಾರೆ. ಬಟ್ ಅವರಿಗೆ ಅವರ ಅದೃಷ್ಟ ಸರಿ ಇಲ್ಲ. ಏನಂದರೆ ಅವರಿಗೆ ಭಾಳ ಆಸೆ ಇದೆ, ದೊಡ್ಡ ದೊಡ್ಡ ಲೇಖಕರು ತನ್ನ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ. ಬಟ್ 3 ಪುಸ್ತಕ ನಾನೇ ಬಿಡುಗಡೆ ಮಾಡುವಂತಾಗಿದೆ ಅವರಿಗೆ. ಹೀಗಾಗಿ ನೀವು ಯಾವುದಾದ್ರು ನಿಮ್ಮ ಇಷ್ಟ ದೈವ ಇದ್ದರೆ ನೆನೆಸ್ಕೊಂಡು ಮುಂದಿನ ಪುಸ್ತಕಕಾರ ಒಳ್ಳೆ ಮನುಷ್ಯರು ಬರೋ ಥರ ಕೇಳ್ಕೊಬೋದು ಅಂತೇಳಿ. ಪ್ರಕಾಶ್ ಮಾತಾಡ್ತಾ ಹೇಳಿದರು, ಒಂದು ಸಬ್ಜೆಕ್ಟನ್ನು ಯಾರೂ ಟಚ್ಚೇ ಮಾಡಿಲ್ಲ ಅಂತ. ಅದು ಕರೆಂಟು ಟಚ್ ಮಾಡೋಕ್ಕೆ ಆಗಲ್ಲ. ಗಜಾನನ ಶರ್ಮಾರ್ದು ಅವರು ವಿದ್ಯುತ್ ನಿಗಮದಲ್ಲಿ ಕೆಲಸ ಮಾಡಿದ್ರಿಂದ ಅವರು ಅದನ್ನು ಟಚ್ ಮಾಡಿದ್ದಾರೆ ಹೊರತು ಬೇರೆಯವರು ಟಚ್ ಮಾಡೋಕ್ಕಾಗಲ್ಲ ಅದನ್ನು. ಹಾಗಾಗಿ ಅವರದ್ದು ಈ ಪುಸ್ತಕ ನಾನು ಓದಿದ್ದೆ. ಅದರಂದರೆ ಇದನ್ನು ಜಿಸ್ಟಾಗಿ ಬರೆದಿದ್ರು ಅವರಿಗೆ ಅವ್ರದ್ದು 2 ಮೈಂಡ್. ಅಂದರೆ ಒಂದು ಹಿಸ್ಟಾರಿಕಲ್ ಮೈಂಡ್. ಅವರ ಕಾದಂಬರಿಗಳು ಚರಿತ್ರೆಯನ್ನು ಆಧರಿಸಿದ ಕಾದಂಬರಿಗಳಿದ್ದಾವೆ. ಚೆನ್ನಭೈರಾದೇವಿ ಇರ್ಬೋದು, ಅಥವಾ ಅದರ ಮೊದಲು ಬಂದಂಥ ಆ ಪ್ರಮೇಯ ಕೂಡ ಒಂದು ರೀತಿ ಚರಿತ್ರೆಯನ್ನು ಆಧರಿಸಿದ್ದು. ಆಮೇಲೆ ಇನ್ನೊಂದು ಅವರ ಊರಿನ ಬಗ್ಗೆ ಬರೆದಂಥದ್ದು ಪುನರ್ವಸು ಅಂಥೇಳಿ, ಅದು ಕೂಡ ಅಲ್ಲಿ ಸ್ವಲ್ಪ ಹಿಸ್ಟ್ರಿ ಅಂಶ ಇದೆ ಅದರಲ್ಲಿ. ಅದು ಹೇಗೆ ಜೋಗ ಅಣೆಕಟ್ಟನ್ನು ಕಟ್ಟುವಂಥ ಸಂದರ್ಭ ಅದರ ಬಗ್ಗೆ ಬರೆದಿದ್ದಾರೆ. ಅದ್ರ ಜೊತೆ ಒಂದು ಸೈಂಟಿಫಿಕ್ ಮೈಂಡ್ ಇದು ಪೂರ್ತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಈ 2 ಮನಸ್ಸುಗಳು ಅವರಲ್ಲಿದೆ. ಆಮೇಲೆ ಎರಡನ್ನು ಬರೆಯುವಾಗ ಕೂಡ ಸ್ವಲ್ಪ ಕ್ಲುಪ್ತತೆ ಬೇಕಾಗುತ್ತೆ. ಅಂದರೆ ಅದರಲ್ಲಿ ಒಂದು ಅಕ್ಯುರಸಿ ಇರಬೇಕಾಗುತ್ತೆ, ಒಂದು ಅಥೆಂಟಿಸಿಟಿ ಇರಬೇಕಾಗುತ್ತೆ. ಇದರಲ್ಲಂತೂ ನನಗೆ ಅವರು ಮೊದಲ ಪುಸ್ತಕವನ್ನು ನಾನು ಕೊಟ್ಟಿದ್ರು. ಅದು ಸ್ವಲ್ಪ ದೊಡ್ಡ ಸೈಜಲ್ಲಿತ್ತು, A3 ಸೈಜಲ್ಲಿತ್ತು. ಇದನ್ನು ತಗೊಂಡೀಗ ಒಂದು ಸುಮಾರು ವಿದ್ಯುತ್ತಿನ ಇತಿಹಾಸ, ಅಲ್ಲಿ ಯಾರೆಲ್ಲ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ, ಯಾರೆಲ್ಲ ಆ ಹಾದಿಯಲ್ಲಿ ವಿದ್ಯುತ್ ಕರೆಂಟನ್ನು ಕಂಡುಹಿಡಿದಿದ್ದೆ, ಹೇಗೆ ಆಕಸ್ಮಿಕವಾಗಿ ಅದು ಕಂಡುಹಿಡಿಯಲ್ಪಡ್ತು, ಇದನ್ನೆಲ್ಲ ಭಾಳ ಸೊಗಸಾಗಿ ಬರೆದಿದ್ದಾರೆ ಈ ಪುಸ್ತಕದಲ್ಲಿ. ನನಗೆ ಅವ್ರು ಯಾಕೆ ಇದನ್ನು ಇದ್ದಕ್ಕಿದ್ದಂಗೆ ಕಾದಂಬರಿಯನ್ನು ಬರೆಯೋದು ಬಿಟ್ಟು ಇದನ್ನು ಬರೆದ್ರು ಅಂತ ಅನ್ನಿಸ್ತು. ಬಟ್ ನನಗೆ ಇದನ್ನು ಓದಿದ ನಂತರ ನನಗೆ ಭಾಳ ಖುಷಿ ಆಯ್ತು. ನನ್ನ ಮಗಳಿಗೆ ಕೊಡ್ಬೋದು ಈ ಥರದಂತ. ಅಂದರೆ ಈ ಥರದ ಪುಸ್ತಕ ಇಲ್ಲ. ನಾವೇನೆಂದರೆ ಈ ಥರದ್ದನ್ನೆಲ್ಲ ಇವತ್ತು ವೈಜ್ಞಾನಿಕ ಆವಿಷ್ಕಾರಗಳನ್ನು 30 ಸೆಕೆಂಡ್ಗಳ ರೀಲಲ್ಲಿ ನೋಡುವಂಥ ಒಂದು ಸ್ಥಿತಿ ಬಂದುಬಿಟ್ಟಿದೆ. ಅಷ್ಟೇ ನಮಗೆ ಗೊತ್ತಿರೋದು. ಅದನ್ನು ವಿಸ್ತಾರವಾಗಿ ಓದುವಂಥ ಒಂದು ಬುದ್ಧಿ ನಮಗೆ ಹೊರಟೋಗ್ತಾ ಇದೆ. ಹಾಗಾಗಿ ಈ ಪುಸ್ತಕವನ್ನು ಓದಿದಾಗ ನನಗೆ ಭಾಳ ಇಷ್ಟ ಆಯಿತು. ಆಮೇಲೆ ಪ್ರತಿಭಾ ಇದ್ದಾರೆ, ನನ್ನ ಮೆಚ್ಚಿನ ಕವಿ, ಇಂಡಿಯನ್ ಪೋಯೆಟ್ ಅಂತ ಕರಿತೀನಿ ಅವ್ರನ್ನ. ಕನ್ನಡದ ಪೋಯೆಟ್ ಅಲ್ಲ ಅವರು, ಅಂದರೆ ಅಷ್ಟು ದೊಡ್ಡ ಕವಿ ಅವರು. ಅವರ ಕಥೆಗಳು ಹಿಂದೆ ಒಂದು 5-6 ಕಥೆಗಳು ಬಂದಿದ್ವಿ, ಎಲ್ಲೋ ಓದಿದ್ದೆ. ಬಟ್ ಇಲ್ಲಿ ಅವರು ಒಂದು 14 ಕಥೆಗಳ ಸಂಕಲನ ತಂದಿದ್ದಾರೆ. ಬೆಕ್ಕೆ ಮುದ್ದಿನ ಸೊಕ್ಕೆ ಅಂತ.
ಅವರಲ್ಲಿ ಅಂದರೆ ಒಂದು ಪೋಯಿಟ್ರಿಗೆ ಬೇಕಾಗೋದೊಂದು ಇಂಟೆನ್ಸಿಟಿ ಮತ್ತು ಆ್ಯಂಬಿಗ್ವಿಟಿ ಎರಡು ಬೇಕಾಗುತ್ತೆ. ಬಟ್ ಈ ಕಥೆಗಳನ್ನು ಬರೆಯುವಾಗ ಆ್ಯಂಬಿಗ್ವಿಟಿ ಆಗಲ್ಲ, ಅಷ್ಟು ವರ್ಕ್ ಆಗಲ್ಲ. ಬಟ್ ಇವರ ಕಥೆಗಳಲ್ಲಿ ಆ ಅಸ್ಪಷ್ಟತೆಯನ್ನು ಭಾಳ ಸೊಗಸಾಗಿ ತಂದಿದ್ದಾರೆ ಅಂತ ಒಂದು ಮಾತಿದೆ, ಕವಿತೆಗೆ ಅಸ್ಪಷ್ಟತೆಯ ಸೊಗಸು ಅಂತ. ಅದು ಕತೆಗೂ ಅಸ್ಪಷ್ಟತೆಯ ಸೊಗಸು ಅಂತ ನಿಮ್ಮ ಕತೆ ಓದಿದ ಮೇಲೆ ಗೊತ್ತಾಯ್ತು ನನಗೆ. ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಕತೆ ಅದು ಒಂದು ಬೇರೆ ಫಾರ್ಮ್ಯಾಟಲ್ಲಿದ್ದರೆ ಒಂದು ಕವನ ಥರ ಇದೆ. ಅದು ಅಲ್ಲಿ ಏನು ಕಥೆಯಲ್ಲಿ ನಡೆಯುತ್ತೋ ಅವ್ರ ಮಧ್ಯೆ ಅದು ನಿಜವಾಗಲೂ ಆ ಜೀವನದಲ್ಲಿ ನಡೀತಾ ಇರಲ್ಲ. ಅದು ಅದನ್ನು ಹೇಗೆ ಇವರು ತರ್ತಾರೆ, ಹೇಗೆ ಒಂದು ಕಾಲದ ಮನಸ್ಸನ್ನು ಆ ಕಥೆಯಲ್ಲಿ ಹಿಡಿತಂದು ಭಾಳ ಕಂಟೆಂಪರರಿ ಕತೆ ಅದು. ನನ್ನ ಕಥೆಯ ಬಗ್ಗೆ ಇರೋ ಏಕೈಕ ಆಕ್ಷೇಪ ಏನಂದರೆ ಕತೆ ಯಾವಾಗಲೂ ಭೂತಕಾಲದಲ್ಲಿರುತ್ತೆ ಅಂತ. ನಾನು ಹೇಳ್ತಿದ್ದೆ ವರ್ತಮಾನ ಕಾಲದ ಕಥೆಯನ್ನು ಬರೀರಿ, ಈ ಕಾಲಕ್ಕೆ ತೊಗೊಂಬನ್ನಿ ಅಂತೇಳಿ. ಸಾಮಾನ್ಯ ಕಥೆಗಾರರು ಏನು ಮಾಡ್ತಿದ್ರು ಅಂದರೆ, ಇವನು ಫಾರ್ ಎಕ್ಸಾಂಪಲ್ ನಾಗರಾಜ ಮನೆಗೆ ಬರುವುದು ತಡವಾದ್ದರಿಂದ ವಾರುಣಿಗೆ ಸಿಕ್ಕಾಪಟ್ಟೆ ಬೇಸರವಾಯಿತು. ಅವನ ಯೋಚನೆಯಲ್ಲೇ ಕುಳಿತಿದ್ದಾಗ ಅವಳ ಮನಸ್ಸು ಬಾಲ್ಯಕ್ಕೆ ಜಾರಿತು ಅಂತ. ಅಲ್ಲಿಂದ ನಂತರ ಬಾಲ್ಯದು 30 ಪುಟ ಬಾಲ್ಯ ಬರುತ್ತೆ. ಆಮೇಲೆ ಇವನು ಬರ್ತಾನೆ ನಾಗರಾಜು, ಅಲ್ಲಿ ಕತೆ ಮುಗೀತು. ಹೀಗೆ ಕಥೆಗಾರರಿಗೆ ಒಂದು ಆಸೆ, ಒಂದು ಟೆಂಡೆನ್ಸಿ ಇರುತ್ತೆ. ಅವ್ರು ಯಾವಾಗಲೂ ಒಂದು ನಾಸ್ಟಾಲಜಿಯಲ್ಲಿ ಬದುಕ್ತಾರೆ. ಅಂದರೆ ಈ ಕಾಲದ್ದನ್ನು ದಾಖಲಿಸಲಿಕ್ಕೆ ಮನಸ್ಸು ಹಿಂಜರಿತಾ ಇರುತ್ತೆ. ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ, ಅದನ್ನು ಅಸೆಸ್ ಮಾಡೋಕ್ಕಾಗಲ್ಲ. ನಮ್ಮ ಕಾಲದಲ್ಲಿ ನಮ್ಮ ಎದುರು ನಮ್ಮ ಜೊತೆಗೆ ನಡೀತಿರುವಂಥ ಸಂಬಂಧ ಇದೆಯಲ್ಲ, ನನ್ನ ಮತ್ತು ನನ್ನ ಮಗನ ಸಂಬಂಧ, ನನ್ನ ಮತ್ತು ನನ್ನ ಹೆಂಡತಿಯ ಸಂಬಂಧ, ಅಥವಾ ನನ್ನ ಮತ್ತು ನನ್ನ ಗೆಳೆಯನ ಸಂಬಂಧವನ್ನು ಈ ಕಾಲದಲ್ಲಿ ಇಟ್ಟುಕೊಂಡು ಅಸೆಸ್ ಮಾಡೋಕ್ಕೆ ಒಂದು ಆತಂಕ ಇರುತ್ತೆ. ಅದೇ ಸ್ವಲ್ಪ ಹಿಂದೆ ಹೋಗಿ ನಮ್ಮ ಅಪ್ಪ ಮತ್ತು ನಾವು ಹೇಗಿದ್ವಿ, ಅಥವಾ ಆ ಕಾಲದಲ್ಲಿ ಒಂದು ಸಂಬಂಧಗಳು ಹೇಗಿದ್ವು ಅಂತ ಭಾಳ ಸುಲಭವಾಗಿ ಅಸೆಸ್ ಮಾಡಿಬಿಡ್ತೀವಿ. ಯಾಕಂದರೆ ಅದನ್ನು ರಿಜೆಕ್ಟ್ ಮಾಡೋಕ್ಕೆ ಯಾರೂ ಇರಲ್ಲ. ಆದರೆ ಕವಿ ಮತ್ತು ನಾಟಕಕಾರ ಅಷ್ಟು ಹಿಂದೆ ಹೋಗೋಕ್ಕಾಗಲ್ಲ. ಅದೆರಡೂ ವರ್ತಮಾನದಲ್ಲಿ ಜರುಗುವಂಥ ಸಂಗತಿಗಳು. ಎಷ್ಟೇ ಹಳೆಯ ನಾಟಕ ಆದರೂ ಅದು ಇಲ್ಲಿ ಆಗ್ತಿರುವಾಗ ಅದು ಈಗ ನಡೀತಾ ಇರುತ್ತೆ. ಮತ್ತು ಎಷ್ಟೇ ಕವಿತೆ ಆದರೂ ಅದು ಸಮಕಾಲೀನವಾಗಿರುತ್ತೆ. ಆ ಸಮಕಾಲೀನತೆಯನ್ನು ಒಂದು ಕಥೆಯಲ್ಲಿ ತರೋದು ಒಂದು ದೊಡ್ಡ ಸಾಹಸ. ಆ ಸಾಹಸವನ್ನು ಭಾಳ ಚೆನ್ನಾಗಿ ಮಾಡಿದ್ದೀರಿ ನೀವು. ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಕತೆ ಇದೆಯಲ್ಲ, ಅದು ಬಹಳ ಕಂಟೆಂಪ್ರರಿ. ಇವತ್ತು ಬಹುಶಃ ಎಲ್ಲರ ಮನಸ್ಸಲ್ಲಿ ಅದು ನಡೀತಾ ಇರುತ್ತೆ. ಎಲ್ಲರ ಮನಸ್ಸಲ್ಲೂ ಆ ಗಿರೀಶ ಇರ್ತಾನೆ. ಆ ಗಿರೀಶ ಯಾರು ಅಂತ ನಾನು ಹೇಳಲ್ಲ. ನನಗೆ ಯಾರೋ 2-3 ವ್ಯಕ್ತಿಗಳು ಬಂದರು, ಅವ್ರು ಯಾರು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಓದುವರೆಗೂ ಅವರು ಅದೇ ಹೆಸರು ಬಂದರೆ ಅವರು ಹೇಳಬಾರ್ದಷ್ಟೇ ಅದನ್ನು. ಅಂದರೆ ಈ ಕಥೆಯಲ್ಲಿ ಬಂದಾಗ ಇವನು ಇರ್ಬೋದು ಅಂತ ಹೇಳೋದು ಬಹಳ ಅದೊಂದು ಏನು ನೀಚತನ. ಅದು ಮನಸ್ಸಲ್ಲಿ ಇಟ್ಕೊಂಡು ನಾವು ಆ ಕಥೆಯನ್ನು ಎಂಜಾಯ್ ಮಾಡಬೇಕು. ನನಗೆ ಸದಾಶಿವ ಸೊರಟೂರು ಅವನು ಈ ಕಾಲದ ಅಚ್ಚರಿ. ಯಾಕಂದರೆ ಅವರನ್ನು ನಾನು ಬೇರೆ ಬೇರೆ ಕಡೆ ಓದ್ತಿದ್ದೆ. ನಾನು ಅವರ ಕಥೆಗಳನ್ನು ಓದಲಿಕ್ಕೆ ಶುರು ಮಾಡಿದ್ದು ಭಾಳ ಲೇಟಾಗಿ. ಅವರಿಗೆ 2-3 ಪ್ರಶಸ್ತಿ ಬಂದ ನಂತರ, ಆಮೇಲೆ ಹಲವು ಕಡೆ ಅವರ ಕತೆ ಮತ್ತು ಕವಿತೆಗಳನ್ನು ಓದಿದ ನಂತರ ಅವರು ಕತೆ ಬರೀತಾರೆ, ಪದ್ಯ ಬರೀತಾರೆ, ಪ್ರಬಂಧ ಬರೀತಾರೆ. ಒಂದು ಬಹುಮುಖ ಪ್ರತಿಭೆ. ನಿನ್ನೆ ಎಲ್ಲೋ ಓದ್ತಾ ಇದ್ದೆ, ಬರೆಯುತ್ತಿರುವವರೆಲ್ಲ ಬರೀ ಮೇಷ್ಟ್ರುಗಳೇ ಬರೀತಾ ಇದ್ದಾರೆ ಅಂತೇಳಿ. ಅದಕ್ಕೆ ಇವರು ಕೂಡ ಒಂದು ಸೇರ್ಪಡೆ, ಇವರು ಮೇಷ್ಟ್ರೆ. ಆದರೆ ಅವ್ರದ್ದು ಒಂದು ಕತೆ ಹೇಳ್ತೀನಿ. ಅವ್ರ ಬಗ್ಗೆ ನೀವೇ ಮಾತಾಡೋದಲ್ಲ. ನೋಡಿ, ಎಲ್ಲ ನಿಮಗೆ ನಿಂಬುಡಕ್ಕೆ ಬರ್ತಾಯಿದೆ. ಕಾಲಿಗೆ ಚುಚ್ಚುವ ಕಾಲದ ಮುಳ್ಳು ಅಂತ ಒಂದು ಕತೆ ಇದೆ. ಇಟ್ಸ್ ಎ ಪರ್ಫೆಕ್ಟ್ ಸ್ಟೋರಿ ಅಂತೇಳಿ. ಅದಂದರೆ ನಮಗೆ ಕತೆಗಾರರಲ್ಲಿ ಅಂದರೆ ಹೆನ್ರಿ, ಆ್ಯಂಟನ್ ಚೆಕಾಫ್ ಇವರೆಲ್ಲ ಜ್ಞಾಪಕ ಬರುವಂಥ ಅದರಲ್ಲೂ ಹೆನ್ರಿ ಇರ್ತಾನಲ್ಲ. ಹೆನ್ರಿ ಬಹಳ ಸೊಗಸಾಗಿ ಕಥೆಯನ್ನು ಕೌಶಲದಲ್ಲಿ ಹೆನ್ರಿನ ಮೀರಿಸುವರಿಲ್ಲ. ಕಥೆಯನ್ನು ಕಟ್ಟುತ್ತಾ ಹೋಗಿ ಕೊನೆಯಲ್ಲಿ ಒಂದು ಟ್ವಿಸ್ಟನ್ನು ಕೊಟ್ಟು ಅಂದರೆ ಬಹಳ ಸರಳವಾಗಿ ಹೋಗ್ತಾ ಇರುತ್ತೆ, ಸಂತೋಷವಾಗಿ ಹೋಗ್ತಾ ಇರುತ್ತೆ, ಕೊನೆಯಲ್ಲೊಂದು ವಿಷಾದ ಇರುತ್ತೆ. ಅದನ್ನೆಲ್ಲ ಇವರ ಕಥೆಗಳಲ್ಲೂ ಅದು ಭಾಳ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಒಂದು ಕಸುಬುದಾರಿಕೆ ಅಂತ ಹೇಳ್ತೀವಿ, ಕಥೆಯ ಕಸುಬುದಾರಿಕೆಯಲ್ಲಿ ಅವರು ಬಹಳ ಪಳಗಿದ್ದಾರೆ ಮತ್ತು ಬಹಳ ಎತ್ತರವಾದ ಸ್ಥಾನದಲ್ಲಿದ್ದಾರೆ. ಹೀಗಾಗಿ ಅವ್ರ ಕಥೆಗಳು ಬಹಳ ಚೆನ್ನಾಗಿ ಓದಿಸ್ಕೋತವೆ. ಆಮೇಲೆ ಒಂದು ಸಣ್ಣ ನೆನಪನ್ನು ಉಳಿಸುವಂಥ ಕಥೆಗಳು ನನಗೆ ಭಾಳ ಇಷ್ಟವಾಯಿತು. ಬೇಲೂರು ರಾಮಮೂರ್ತಿಯವರು ನನಗೆ 8 ಪತ್ತೆದಾರಿ ಕಥೆಗಳನ್ನು ನಮ್ಮ ಕನ್ನಡಪ್ರಭಕ್ಕೆ ಬರೆದಿದ್ದಾರಂತೆ. ಅದು ನಾನು ಈಗ ಪತ್ತೆ ಮಾಡಿದೆ ಅದನ್ನ. ಯಾಕಂದರೆ ಅವರು ಹಾಸ್ಯ ಲೇಖಕರಾಗಿ, ಹಾಸ್ಯ ಮಾತುಗಾರರಾಗಿ ಗೊತ್ತಿತ್ತು. ಪತ್ತೆದಾರಿ ಕಥೆಗಳು ನನಗೆ ಮರ್ತೋಗಿದೆ ಓದಿದ್ದು. ಬಟ್ ಈ ಓದೋಕ್ಕೆ ಶುರು ಮಾಡಿದೆ. ಅದು ಭಾಳ ಕಷ್ಟದ ಕೆಲಸ. ಪತ್ತೆದಾರಿ ಯೋಗಿ ಕಾಲದಲ್ಲಿ ಬರೆಯೋದು, ಅದು ಒಂದು ಅಧ್ಯಾಯ ಎಲ್ಲಿ ಮುಗಿಸ್ತಾರೆ ಅಂತ ಗೊತ್ತಿರಲ್ಲ. ಪತ್ರಿಕೆಯವರು ಕರ್ಮವೀರದಲ್ಲಿ ಪ್ರಕಟ ಆಗಿತ್ತದು. ಅಲ್ಲಿಗೆ ಒಂದು ಟ್ವಿಸ್ಟ್ ಇರಬೇಕದು. ನಾಳೆ ಓದೋ ಥರ ಮಾಡಬೇಕು. ಈ ನಾಳೆ ಬದುಕೋ ಥರ ಮಾಡೋದು, ನಾಳೆ ಓದೋ ಥರ ಮಾಡೋದೆಲ್ಲ ಭಾಳ ಕಷ್ಟದ ಕೆಲಸ.
ಇವತ್ತಿಗೆ ಸಾಕಪ್ಪ ಈ ಜೀವನ ಅಂತ ಅನಿಸ್ತಾ ಇರುತ್ತೆ. ಈ ಕಥೆನೂ ಹಾಗೆ ಅನಿಸುತ್ತೆ, ಇವತ್ತಿಗೆ ಸಾಕಿದ್ದು ನಾಳೆ ಬೇರೆ ನೋಡೋಣ ಅಂತ. ಬಟ್ ಅದನ್ನು ಮುಂದುವರಿಸಿಕೊಂಡು ಹೋಗುವಂತೆ ಮಾಡುವಂಥ ಕೆಲಸವನ್ನು ನಮ್ಮ ಕಾಲದಲ್ಲಿ ಎಂಡಮೂರಿ ವೀರೇಂದ್ರನಾಥ್ ಬಹಳ ಸೊಗಸಾಗಿ ಮಾಡ್ತಾಯಿದ್ರು, ಅಥವಾ ಟಿ ಕೆ ರಾಮರಾವ್ ಮಾಡ್ತಾಯಿದ್ರು. ಸೊ ಇವತ್ತು ಈ ಕತೆ ಜಾನಕಿ ರಾಮರ ಸಾವಿನಿಂದ ಆರಂಭವಾಗುವ ಕತೆ ಇದೆಯಲ್ಲ, ಎಲ್ಲ ಪತ್ತೇದಾರಿ ಕಥೆಗಳಲ್ಲೂ ಒಂದು ಸಾವು ಇರುತ್ತೆ, ಒಂದು ಕಳವು ಇರುತ್ತೆ, ಒಂದು ಅತ್ಯಾಚಾರ, ಒಂದು ಕ್ರೈಮ್ ಇರುತ್ತೆ. ಬಟ್ ಅದನ್ನು ಪತ್ತೆ ಹಚ್ಚು ಬೆನ್ನಟ್ಟಿಕೊಂಡು ಹೋಗುವಂಥ ಲೇಖಕ ಎಷ್ಟು ಮಾನವೀಯವಾದ ಅಂಶಗಳನ್ನು ಅದರೊಳಗೆ ತರಲಿಕ್ಕೆ ಸಾಧ್ಯ ಇರುತ್ತೆ, ಮತ್ತು ಎಷ್ಟು ಒಂದು ಚಾಕಚಕ್ಯತೆಯನ್ನು ಆತ ಪ್ರದರ್ಶಿಸ್ತಾನೆ ಅಂತ ಬಹಳ ಮುಖ್ಯ. ನಮಗೆ ಆರ್ಥರ್ ಕಾನನ್ ಡಾಯ್ಲ್ ಓದಾಗ ಗೊತ್ತಾಗುತ್ತೆ. ಅದರಲ್ಲಿ ಹ್ಯೂಮನ್ ಮೈಂಡ್ ಇರುತ್ತೆ, ಒಂದು ಸೈಕಾಲಜಿ ಇರುತ್ತೆ. ಈ ಕಥೆಯಲ್ಲೂ ಆ ಥರ ಒಂದು ಸೈಕಲಾಜಿಕಲ್ ಏನು ಸರ್ಚ್ ಇದೆಯಲ್ಲ, ಅದು ಬಹಳ ಚೆನ್ನಾಗಿ ಬಂದಿದೆ. ಸೊ ನೀವು ಪತ್ತೇದಾರಿ ಕಥೆಯನ್ನು ಬರಲಿಕ್ಕೆ ಕಾದಂಬರಿಯನ್ನು ಬರೆದಿರೋದು, ಆಮೇಲೆ ಇದೇ ಮೊದಲ ಪತ್ತೇದಾರಿ ಕಾದಂಬರಿ ಅನುವಾದಿತ ಪ್ರಕಟಿಸಿದ್ದೀರಿ ಬಹಳ, ಶರ್ಲಾಕ್ ಹೋಮ್ಸ್ದ. ಆಮೇಲೆ ನಂದು ಒಂದು ಪ್ರಿಂಟ್ ಮಾಡಿದ್ದೀರಿ, ಅದು ಪತ್ತೇದಾರಿಯನ್ನು ನಾನು ಅಂದ್ಕೊಂಡಿದ್ದೆ, ನೀವಲ್ಲ ಅಂತ ಹೇಳಿದರೆ. ಸೊ ಪರವಾಗಿಲ್ಲ. ಹೀಗಾಗಿ ಮುಖ್ಯವಾಗಿ ಏನಂದರೆ, ನಾನು ಒಂದು ಮಾತು ಹೇಳೋದಂದರೆ, ಈ ಕಥೆಗಳಿದ್ದಾವಲ್ಲ, ಇವ್ರ ಕಥೆಗಳು ಅಥವಾ ನಿಮ್ಮ ಕಥೆಗಳು ಓದಿದಾಗ ಇವು ಮುಕ್ತವಾದ ಕಥೆಗಳು ಅಂತೇಳಿ. ಇವತ್ತಿನ ಕಥೆಗಳೇನಾಗಿದೆ ಅಂದರೆ, ಕಥಾಸ್ಪರ್ಧೆಗಳ ತೀರ್ಪುಗಾರರ ಹಂಗಿನಲ್ಲಿ ಉಳಿದು ಬಿಟ್ಟಿವೆ ಅಂತ. ಹೆಚ್ಚಿನ ಕಥೆಗಳನ್ನು ನಿರ್ಧಾರ ಮಾಡೋದು ಕಾಲ ನಿರ್ಧಾರ ಮಾಡಬೇಕು, ತನ್ನ ಸಮಾಜ ನಿರ್ಧಾರ ಮಾಡಬೇಕು, ಅಥವಾ ಇವತ್ತು ತಾನು ಅನುಭವಿಸುವಂಥ ಒಂದು ಪರಿಸ್ಥಿತಿ ನಿರ್ಧಾರ ಮಾಡಬೇಕು. ಆದರೆ ಅದನ್ನು ಕಥಾಸ್ಪರ್ಧೆಗಳು ನಿರ್ಧಾರ ಮಾಡೋಕ್ಕೆ ಶುರು ಮಾಡಿಬಿಟ್ರೆ, ಅಂದರೆ ಒಂದು ರೀತಿಯಲ್ಲಿ ಒಂದು ಕಾಲದಲ್ಲಿ ಕಲಾತ್ಮಕ ಸಿನಿಮಾಗಳಿಂದ ಬಂದು ದ ಬೆಸ್ಟ್ ಫಿಲ್ಮ್ ಹ್ಯಾವ್ ಕಮ್, ಬಟ್ ಅದನ್ನು ಅನುಕರಿಸಿ ಮಾಡೋದು ನಕಲಿ ಸಿನಿಮಾಗಳಿದ್ದಾವಲ್ಲ, ಫೇಕ್. ಅದು ಆ ಫೇಕ್ ಸಿನಿಮಾಗಳಿದ್ದಂಗೆ ಬಹುಮಾನಿತ ಕಥೆಗಳನ್ನು ಅನುಕರಿಸಲಿಕ್ಕೆ ಹೋಗಿ ಲೇಖಕರು ಅದನ್ನು ಹೋಲುವಂಥ ಕಥೆಗಳನ್ನು ಬರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಈ ಥರ ಕಥೆ ಬರೆದ್ರೆ ಇದಕ್ಕೆ ಒಂದು ಬಹುಮಾನ ಬರುತ್ತೆ, ಕನಿಷ್ಠ 3ನೇ ಬಹುಮಾನದರೂ ಬರುತ್ತೆ, ಬರದೆ ಹೋದರೆ 25 ಅತ್ಯುತ್ತಮ ಕಥೆಗಳೆಲ್ಲರೂ ಒಂದಾಗ್ಬಿಡುತ್ತೆ ಅಂತ. ಅದೇ ಇದನ್ನು ಮೀರಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನನಗಿಲ್ಲಿ. ಬುಕ್ಪ್ರಮದ ದೇವಪತ್ತರ ಇದ್ದಾರೆ, ಇವರು ಇದನ್ನೆಲ್ಲ ಅನುಭವಿಸಿದವರು. ಅವ್ರ ಕಷ್ಟ ಏನಂದರೆ, ತೀರ್ಪುಗಾರರಿಗೆ ಕೊಡೋ ಮುಂಚೆ 200 ಕಥೆಗಳನ್ನ ಅವ್ರು ಓದಬೇಕು. ನಾನು ಅಂದ್ಕೊಂಡೆ, ಯಾರು ಕತೆ ಬರೆಯೋದನ್ನು ನಿಲ್ಲಿಸಬೇಕು ಅಂದರೆ ಅವರಿಗೆ ಕಥಾ ಸ್ಪರ್ಧೆಯ ಮೊದಲ ಸುತ್ತಿನ ತೀರ್ಪುಗಾರನಾಗಿ ಮಾಡಿಬಿಡ್ಬೇಕು. ಅವ್ರು 200-300 ಕತೆ ಓದಿದ ಮೇಲೆ ಅವ್ರಿಗೆ ಕತೆ ಬರೆಯೋಕ್ಕೆ ಆಗೋದೇ ಇಲ್ಲ. ಅದು ಈ ಸ್ವೀಟ್ ತಿನ್ನೋರ ನನ್ನ ಅಡುಗೆ ಭಟ್ಟ ಮಾಡ್ದಂಗೆ, ಅವ್ನು ತಿನ್ನೋಕ್ಕಾಗಲ್ಲ ಆಮೇಲೆ. ಸೊ ಹಿಂಗೆ ಮಾಡಬೇಕಂತ. ಬಟ್ ಈ ಕಥಾ ಸ್ಪರ್ಧೆಗಳ ಹಂಗಿನಿಂದ ಅಥವಾ ಗುಂಗಿನಿಂದ ಹೊರಗೆ ಬರದೆ ಹೋದರೆ ವಿಭಿನ್ನವಾದ ಕತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಏನಾಗಿರ್ತಂದರೆ, ನಮ್ಮ ಮನಸ್ಸು ಮತ್ತೆ ಇನ್ನೊಂದು ಬಹುಮಾನ ಬರಲಿ ಅಂತೇಳಿ ಅದೇ ಜಾಡಲ್ಲಿ ಕಥೆಗಳನ್ನ ಬರಲಿಕ್ಕೆ ಹೋಗ್ತೀವಿ. ಹೇಗೆ ಕನ್ನಡ ಚಿತ್ರರಂಗ ಆ ಪ್ರಶಸ್ತಿಗಳ ಹಂಗಿನಿಂದ ಬಿಡಿಸ್ಕೊಂಡು ಹೊಸದ ನಮೂನೆಯ ಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆರಂಭಿಸ್ತಾವೆ, ಹೇಗೆ ನಾಟಕಗಳು ಆ ಸ್ಪರ್ಧೆಯಿಂದ ಆಚೆ ಬಂದು ಒಂದು ಹೊಸ ನಾಟಕಗಳನ್ನು ಕಟ್ಕೊಂಡು, ಹಾಗೆ ಸಣ್ಣ ಕಥೆಗಳು ಇವತ್ತು ಅದರಿಂದ ಹೊರಗಡೆ ಬಂದು, ಯಾಕಂದರೆ ಅದು ಒಂದು ತಪ್ಪಿಲ್ಲ ಅದರಲ್ಲಿ ಏನಾಗಿದೆ ಅಂದರೆ, ಲೇಖಕರಿಗೆ ಬೇರೆ ದಾರಿಯೇ ಇಲ್ಲದಂತಾಗಿದೆ. ಅಂದರೆ ತನ್ನ ಕತೆ ಗುರುತಿಸಲ್ಪಡುವುದಕ್ಕೆ ಇವತ್ತು ವಯನಿಕೆ ಇಲ್ಲ. ವಯನಿಕೆ ಇದ್ದರೆ ಒಂದು ಕತೆ ಓದಿದಾಗ ಲೇಖಕನಿಗೆ ಫೋನ್ ಮಾಡಿ ಹೇಳೋರೆ, ಭಾಳ ಚೆನ್ನಾಗಿದೆ ಈ ಕತೆ, ನೀನು ಇನ್ನೊಂದು ಕತೆ ಬರಿ ಅಂತೇಳಿ. ಇವತ್ತು ಯಾರೂ ಹೇಳಲ್ಲ, ಯಾಕಂದರೆ ಆ ಕತೆಗಳನ್ನು ಓದುವಂಥವರು ಮ್ಯಾಗ್ಝಿನ್ ಸೆಕ್ಷನಲ್ಲಿ ಇರಲ್ಲ. ಒಂದು ಎರಡನೇದು, ಮ್ಯಾಗ್ಝಿನ್ ಸೆಕ್ಷನಲ್ಲಿ ಕತೆ ಪ್ರಿಂಟ್ ಆಗಲ್ಲ. ಮೂರನೇದು, ಗೆಳೆಯರಿಗೆ ಕೊಟ್ಟರೆ ವೆರಿ ಗುಡ್ ಕಣೋ ಅಂತ ಹೇಳ್ತಾರೆ, ಫೇಸ್ಬುಕ್ಕಲ್ಲಿ ಒಂದು ಲೈಕ್ ಹಾಕಿಬಿಡ್ತಾರೆ, ಆಮೇಲೆ ಸೂಪರ್ ಸ್ಟೋರಿ ಅಂತ ಹಾಕ್ತಾರೆ, ಹೊರತು ಆ ಕತೆ ಚರ್ಚೆ ಆಗಲ್ಲ. ಹೀಗಾಗಿ ಅಟ್ಲೀಸ್ಟ್ ಒಬ್ಬ ತೀರ್ಪುಗಾರ ಓದ್ತಾನೆ ಅಂತೇಳುವ ಆಸೆಯಿಂದ, ಆಮೇಲೆ ಒಂದು ಬಹುಮಾನ ಬಂದರೆ ಅಥವಾ 2 ಬಹುಮಾನ ಬಂದರೆ ತನ್ನನ್ನು ಕತೆಗಾರ ಅಂತ ಗುರುತಿಸ್ಬೋದು ಅಂತೇಳಿ. ಆಮೇಲೆ ಜನರು ಓದುಗರು ಹಾಗೆ ಇದ್ದಾರೆ, ಒಂದು ಅವಾರ್ಡ್ ಬಂದಿಲ್ವೇನ್ರಿ ನಿಮ್ಮ ಕತೆಗೆ ಅಂತ ಕೇಳ್ತಾರೆ, ಕತೆ ಚೆನ್ನಾಗಿದೆಯಲ್ಲೋ ಕೇಳಲ್ಲ. ಹೀಗೆ ಇದು ಸ್ವೀಟ್ ನ್ಯೂಸ್ ಅಂತ ಕೇಳ್ತಾಯಿಲ್ಲ, ಹಂಗೆ ಇದಾಗಿಬಿಟ್ಟಿದೆ ಕತೆಗಾರರಿಗೆ. ನೋ ಅವಾರ್ಡ್ಸ್, ಓಕೆ ನೀನು ಆರ್ಡಿನರಿ ರೈಟರ್ ಇರಬೇಕು ಅವನಂತೇಳಿ. ಸೊ ಇದೆಲ್ಲ ಒದ್ದಾಟದಿಂದ ಒಬ್ಬ ಲೇಖಕ ಭಾಳ ಒಂಥರ ಸಂಕಟ ಅನುಭವಿಸ್ತಿರ್ತಾನೆ. ಅವನಿಗೆ ಒಂದು ಸಣ್ಣ ಸಮಾಧಾನವಾಗಿ ಈ ಕಥಾಸ್ಪರ್ಧೆಗಳಿದ್ದಾವೆ. ಬಟ್ ನನಗನ್ಸುತ್ತೆ, ನಾನು ನನ್ನ ಕತೆ ಕೂಟದಲ್ಲಿ ಹೇಳ್ತಾ ಇರ್ತೀನಿ, ದಯವಿಟ್ಟು ಕಥಾಸ್ಪರ್ಧೆಗಳಿಗೆ ಕಳಿಸ್ಬೇಡಿ, ನಿಮ್ಮ ಸ್ನೇಹಿತರಿಗೆ ಕಥೆಯನ್ನು ಕೊಡಬೇಡಿ, ಹೊಸ ಓದುಗರಿಗೆ ಕೊಡಿ. ಯಾರಾದರೂ ನಿಮ್ಮ ಕಥೆಯನ್ನು ಬೈದು ಹೇಳುವವರಿಗೆ ಕೊಡಿ, ಅಥವಾ ಈ ಕತೆ ಚೆನ್ನಾಗಿಲ್ಲ ಅಂತ ಹೇಳುವ ಒಬ್ಬನನ್ನು ಜೀವನದಲ್ಲಿ ಹುಡುಕೊಳ್ಳಿ, ಆಗ ಒಳ್ಳೆಯ ಕಥೆಗಳು ಬರ್ತವೆ ಅಂತ ಒಂದು 4-5 ಜನ ಇರಬೇಕು ನಮ್ಮನ್ನು ಟೀಕಿಸುವವರು. ಇಲ್ಲದಿದ್ದರೆ ನಮ್ಮ ಕಥೆಗಳೆಲ್ಲ ಚೆನ್ನಾಗಿದೆ ಅಂತ ನಾವು ನಂಬಿಬಿಡ್ತೀವಿ, ಅದನ್ನು ಓದ್ದವ್ರು ನಂಬಲ್ಲ. ಅವ್ರು ಸುಮ್ಮನೆ ಹೇಳಿಬಿಡ್ತಾರೆ, ಯಾಕೆ ಸುಮ್ಮನೆ ಬೇಕು ಸರ್, ಯಾವ ಥರ ಬೇಕಾಗ್ತಾನೆ ಅಂತ. ಸೊ ಯಾವ ಥರ ಬೇಕಾಗ್ತಾನೆ ಅಂತ ಹೇಳಿದ್ರೆ ಯಾವ ಉಪಯೋಗವೂ ಇಲ್ಲ.
ಯಾ ಕಮಿಂಗ್ ಬ್ಯಾಕ್ ಟು ವೈ ಎನ್ ಕೆ ಬಹುಶಃ ನಾನು ಮೀಟ್ ಮಾಡಿದಂತಹ ಒಂದು ಅದ್ಭುತವಾದ ವ್ಯಕ್ತಿಗಳಲ್ಲಿ ಒಬ್ಬರೇ ವ್ಯಕ್ತಿ ಅವರು, ವ್ಯಕ್ತಿಗಳಲ್ಲಿ ಒಬ್ಬರಲ್ಲ. ಬಹುಶಃ ಅವರನ್ನು ನಾನು ಮೀಟ್ ಮಾಡದೆ ಹೋದರೆ ಈ ಬೆಂಗಳೂರು ನನ್ನದಾಗ್ತಿರಲಿಲ್ಲ. ಈ ಬೆಂಗಳೂರಿನ ಸಾಹಿತ್ಯ ಜಗತ್ತು, ರಂಗಭೂಮಿ, ಸಿನಿಮಾ ಜಗತ್ತು, ಕಲಾ ಜಗತ್ತು, ಇಲ್ಲಿಯ ಹಲವಾರು ಮಂದಿಯನ್ನು ಪರಿಚಯ ಮಾಡಿದಂಥವರು. ಅವರಿಗೆ ಇದ್ದಂಥ ಒಂದು ಓದುವ ಮನಸ್ಸು ಮತ್ತು ಓದಿದ್ದನ್ನು ಗ್ರಹಿಸುವಂಥ ಮನಸ್ಸು. ಬಿ ಆರ್ ಲಕ್ಷ್ಮಣರಾವರ ಪದ್ಯ ಬಂದಾಗ ಅದು ಅತ್ಯುತ್ತಮವಾಗಿದೆ ಅಂತೇಳಿ ಊಹಿಸಿ ಓದಿ ಅವ್ರಿಗೆ ಹೇಳಿ ಅದನ್ನು ಪ್ರಕಟ ಮಾಡಿದ್ದಿರ್ಬೋದು. ಲಂಕೇಶ್ ಅವರು ಇರ್ಬೋದು, ಅಥವಾ ಗಿರೀಶ್ ಕಾರ್ನಾಡ್ ಇರ್ಬೋದು, ಹೀಗೆ ಅನಂತನಾಗಿರ್ಬೋದು, ಹೀಗೆ ಹಲವರನ್ನು ಈ ಅವರವರ ಫೀಲ್ಡಿಗೆ ತಂದವರು. ಗಿರೀಶ್ ಕಾರ್ನಾಡ್ ಅಂತೂ ಲಂಡನ್ನಿಂದ ಬರೋ ಮುಂಚೆನೇ ಇಲ್ಲಿ ಅವರು ಕುಣಿದಾಡ್ತಿದ್ರಂತೆ ವೈ.ಎನ್.ಕೆ. ಒನ್ ಫೈನ್ ಪ್ಲೇ ರೈಟ್ ಈಸ್ ಕಮಿಂಗ್ ಅಂತ. ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಬರ್ತಾನೆ ಅಂತ. ಯಾರೋ ಬರ್ತಾನೆ ಕಾಯ್ತಾ ಇರಿ ಅಂತ. ಆ್ಯಂಡ್ ದೆನ್ ಗಿರೀಶ್ ಕಾರ್ನಾಡ್ ಕೇಮ್. ಹೀಗೆ ಅವರಿಗೆ ಒಂದು ಕತೆ ಓದಿದಾಗ ಅವರಿಗೆ ಚಡಪಡಿಕೆ, ಒಂದು ಚೆನ್ನಾಗಿರೋ ಕತೆ ಓದಿದರೆ ಇಡೀ ಆಫೀಸೆಲ್ಲ ಓಡಾಡ್ಕೊಂಡು ಕೈ ಕಟ್ಕೊಂಡು ಒಂದು ಫೈನ್ ಸ್ಟೋರಿ ಅದನ್ನು ಓದಿಲ್ವಾ ನೆಕ್ಸ್ಟ್ ಡೇ ಬಂದು ಓದಿಲ್ವಾ ನೀನು, ಯೂಸ್ಲೆಸ್ ಫೆಲೋ, ಓದೋದನ್ನ ಅಂತೇಳಿ ಅದು ಓದೋ ತನಕ ಬಿಡ್ತಾ ಇರಲಿಲ್ಲ. ಸೊ ಈ ಥರದ ಒಂದು ನಿಸ್ವಾರ್ಥವಾಗಿ ಒಂದು ಕಥೆಯನ್ನು ಹಂಚುವವರು, ಒಂದು ಕವಿತೆಯನ್ನು ಹಂಚುವವರು, ಅಥವಾ ಯಾವುದೋ ಒಂದು ನಿಸಾರ್ ಅಹಮದಿಗೆ ಪಾಬ್ಲೋ ನೆರೂಡನ ಅನುವಾದ ಮಾಡಿ ಅಂತ ಹೇಳಿದ್ದವರೇ. ಈ ರೀತಿಯಾಗಿ ಒಂದು ಅತ್ಯುತ್ತಮವಾದನ್ನು ಓದಿದಾಗ ಅದನ್ನು ಇನ್ನೊಬ್ರಿಗೆ ಹೇಳಬೇಕು ಅಂತ ಹೇಳುವವರು. ಆಮೇಲೆ ಒಂದು ಗೈಡ್ ಅವರು, ಅಂದರೆ ಏನು ಓದಬೇಕು ಅಂತ ಹೇಳಿದಾಗ ಇವತ್ತು ನಾವು ಯಾವುದೋ ಲಿಟ್ರರಿ ರಿವ್ಯೂಸ್ ಓದ್ತೀವಿ ಅಥವಾ ಯಾವುದನ್ನು ನೋಡ್ತೀವಲ್ಲ, ಟಾಪ್ 10 ಲಿಸ್ಟ್ ನೋಡ್ತೀವಿ ಅಲ್ಲ, ಅವರು ಆ ಕಾಲದ ಟಾಪ್ 10 ಅವರು. ಸೊ ಒಂದು 10 ಪುಸ್ತಕ ಹೇಳೋರು ಇದು ಓದಿ ಅಂತ. ಆ ಥರದ ಮನಸ್ಸವರು. ಅವರನ್ನು ನಾವೇನು ಮಾಡಿಬಿಟ್ಟಿವಿ ಅಂದರೆ ವಿ ಹ್ಯಾವ್ ರೆಡ್ಯೂಸ್ಡ್ ಹಿಮ್ ಟು ಎ ಸ್ಟ್ಯಾಂಡಪ್ ಕಾಮಿಡಿಯನ್. ಭಾಳ ಚೆನ್ನಾಗಿ ಫನ್ ಮಾಡ್ತಾರೆ, ಭಾಳ ಚೆನ್ನಾಗಿ ತಮಾಷೆಗಳನ್ನ ಹೇಳ್ತಾರೆ ಅಂತೇಳಿ. ಬಟ್ ಅಷ್ಟೇ ಅಲ್ಲ, ಅವರ ತಮಾಷೆಗಳನ್ನು, ಅವ್ರ ಮಾತಿನಲ್ಲಿ ತಮಾಷೆ ಇತ್ತು, ಅವರ ವಿಟ್ಟು ವ್ಯಕ್ತವಾಗ್ತಿತ್ತು. ಆದರೆ ಅವರು ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅದು ಬಹಳ ದೊಡ್ಡದು. ಆಮೇಲೆ ಅವರು ಬೆಳೆಸಿದಂಥ ಅಂತ ಹೇಳೋದು ಸರಿಯಾದ ಪದ ಅಲ್ಲ, ಅವರು ದಾರಿ ತೋರಿದಂಥ ವ್ಯಕ್ತಿಗಳು ನೂರಾರು ಮಂದಿ ಇದ್ದಾರೆ. ಇವತ್ತು ಕೂಡ ನಾನು ಅವ್ರ ಬಗ್ಗೆ ವೈ.ಎನ್.ಕೆ. ಬಗ್ಗೆ ಒಂದು ಪುಸ್ತಕ ಮಾಡಿದ್ದೆ. ಅದರಲ್ಲಿ ಸುಮಾರು ಮಂದಿ, ಒಂದು 30-40 ಮಂದಿ ಬರೆದಿದ್ದಾರೆ. ಅವರು ವೈ.ಎನ್.ಕೆ. ಕೊಡುಗೆ ಏನು ಅಂತ ಹೇಳೋದನ್ನು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದು ಗಿರೀಶ್ ಕಾರ್ನಾಡ್ ಒಂದೇ ಒಂದು ಕತೆ ಬರೆದಿದ್ದಾರೆ. ಆ ಕಥೆಯನ್ನು ಅವ್ರು ಬರೆದಿದ್ದು ವೈ.ಎನ್.ಕೆ.ಗೋಸ್ಕರ. ನಾವೊಂದು ಸಂಕಲನ ಮಾಡಿದಾಗ, ಇದು ವಿಶೇಷಾಂಕ ಮಾಡಿದಾಗ ನಾನು ಹೇಳಿದೆ ಒಂದು ಕತೆ ಬೇಕು, ಗಿರೀಶ್ ಕಾರ್ನಾಡ್ ಹತ್ರ ಬರೆಸಬೇಕು ಅಂತ. ಬರೆದ್ರು, ಅವ್ರಿಗೆ ಫೋನ್ ಮಾಡಿದರು ಒಂದು ಕತೆ ಬರೀರಿ ಅಂತೇಳಿ. ಅವರು ನಾನು ಕತೆ ಬರೆಯಲ್ಲ, ನೆವರ್ ರೌಟ್ ಎ ಸ್ಟೋರಿ, ಇಲ್ಲ ಬರೀಬೇಕು ಅಂತ. ಆಮೇಲೆ ಬರ್ಕೊಟ್ರು ಒಂದು ಕತೆ. ಈ ರೀತಿಯಾಗಿ ಅಂದರೆ ಅವರಿಗಿದ್ದ ಸಂಪರ್ಕಗಳು ಮತ್ತು ಅವರು ಆ ಸಂಪರ್ಕಗಳಿಂದ, ಇವರ ಸಂಪರ್ಕದಿಂದ ದೊರೆಯುತ್ತಿದ್ದಂಥ ಆ ಪ್ರತಿಭೆಯ ಕೇಂದ್ರಗಳಿದ್ದಾವಲ್ಲ, ಅದು ಬಹಳ ವಿಶಿಷ್ಟವಾದ್ದು. ಅವರ ಬರೆದಷ್ಟು ಕವಿತೆಗಳಿದ್ದಾವೆ. ಅದರಲ್ಲಿ ಬಹಳ ವಿಚಿತ್ರವಾದ ವ್ಯಕ್ತಿ ವೈ.ಎನ್.ಕೆ. ಅವ್ರ ಮಗುವಿನ ಥರ ಇದ್ದರು. ಅವ್ರ ಬಗ್ಗೆ ಅವ್ರ ಆಫೀಸಿಗೆ ಬರ್ತಿದ್ದಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಹೇಳ್ತೀನಿ. ಟೈಮ್ ಇದೆಯಾ ಸರ್? ಕೆಲವು ಇನ್ಸಿಡೆಂಟ್ಗಳಿದ್ದಾವೆ ಅವ್ರ ಬಗ್ಗೆ. ಇವತ್ತು ಜರ್ನಲಿಸಮ್ ಹೇಗಾಗಿದೆ ಅಂದರೆ, ನಾವು ಜರ್ನಲಿಸಮಲ್ಲಿ ಆಫೀಸಲ್ಲೇ ಇರಬೇಕು, ತುಂಬ ಹೊತ್ತು ಇರಬೇಕು, ಕೆಲಸ ಮಾಡಬೇಕು ಅಂತೆಲ್ಲ ಇದೆ. ಆಮೇಲೆ ಬ್ರೇಕಿಂಗ್ ನ್ಯೂಸ್ಗಳು ಮಿಸ್ ಆಗಿಬಿಡ್ತವೆ ಅಂತ. ವೈ.ಎನ್.ಕೆ. ಅವರು 11-11ವರೆಗೆ ಆಫೀಸಿಗೆ ಬರ್ತಾಯಿದ್ರು. ಆಫೀಸಿಗೆ ಬಂದು ಒಂದು ಅಂಕಣ ಬರೀತಾಯಿದ್ರು ಕೂತ್ಕೊಂಡು. ಅಂಕಣ ಬರೆಯುವ ಹೊತ್ತಲ್ಲಿ ಯಾರೂ ಅವರಿಗೆ ತೊಂದರೆ ಮಾಡೋಂಗಿರಲಿಲ್ಲ. ಅಂಕಣ ಬರೆದು ಅವ್ರ ಅಂಕಣದ ಕೊನೆ ಸಿಡಿ ಅಂತ ಒಂದು ಜೋಕ್ ಬರೀತಾಯಿದ್ರು. ಈಗ ಅವ್ರು ಹೇಳಿದ್ರಲ್ಲ ಪ್ರಕಾಶ್ ಅವರು, ಸರ್ಕಸ್ಸಲ್ಲಿ ತಿನ್ನೋ ಒಂದು ಜೋಕ್, ಅದೇ ಜೋಕ್ ಬರೀತಾಯಿದ್ರು. ಆಮೇಲೆ ಅವ್ರು ಜೋಕ್ ಬರೆದು ಹೇಳ್ತಾಯಿದ್ರು, ಒಂದು ಏನಾದ್ರು ಒಂದು ಜೋಕ್ ಹೇಳು ಅಂತೇಳಿ. ನಾವೆಲ್ಲ ಹೇಳ್ತಾಯಿದ್ವಿ. ಅದು ಖುಷ್ವಂತ್ ಸಿಂಗ್ದು ಒಂದು ಜೋಕ್ ಬುಕ್ ಅಂತಿದೆ, ಅಂದರೆ ಇಂಡಿಯಾದ ಎಲ್ಲ ಜೋಕ್ಗಳನ್ನ ಸಂಗ್ರಹಿಸಿದ್ದು. ಅದೇ ಥರ ಇವರು ಕೊನೆ ಸಿಟಿಯಲ್ಲಿ ಒಂದು ಹೇಳು ಅಂತ ಹೇಳ್ತಿದ್ರು. ಅವ್ರು ಹೇಳಿ ಅದನ್ನು ಅವ್ರು ಬರಿತಾಯಿದ್ರು. ಇದು ಚೆನ್ನಾಗಿ ಹಿಟ್ಟಾದರೆ ನಂದು ಅಂತ ಹೇಳ್ತೀನಿ, ಹಿಟ್ಟಾಗಿಲ್ಲ ನಿಂದು ಅಂತ ಹೇಳ್ತೀನಿ. ಸೊ ಅವ್ರಿಗೆ ಇಷ್ಟ ಆಗಿದ್ದರೆ ಇದನ್ನು ಹೇಳಿದವರು ಇವರು ಅಂತ ಕೆಳಗೆ ಬರೆದಿರೋರು. ಆಮೇಲೆ ಅವ್ರದ್ದೇ ಒಂದು ಸಂಕಲನ ಇದೆ, ಜೋಕ್ ಫಾಲ್ಸ್ ಅಂತ. ಅದು ಭಾಳ ಚೆನ್ನಾಗಿದೆ. ಅದು ಹೆಂಗಿರ್ತಂದರೆ, ಅವರು ಹೇಗೆ 2 ವಿಷಯಗಳನ್ನು ಕಂಬೈನ್ ಮಾಡ್ತಿದ್ದಾರೆ ಅಂದರೆ, ಒಂದು ಕೋರ್ಟಲ್ಲಿ ಗಂಡ ಹೆಂಡತಿಗೆ ಜಗಳ ಆಗ್ತಾ ಇರುತ್ತೆ. ಜಗಳಾಗಿ ಡೈವೋರ್ಸಿಗೆ ಹೋಗಿರ್ತಾರೆ ಅವರು. ಒಂದು ಮಗು ಇರುತ್ತೆ. ಆ ಜಡ್ಜ್ ಕೇಳ್ತಾನೆ, ಓಕೆ ಡೈವೋರ್ಸ್ ಇಸ್ ಅಪ್ರೂವ್ಡ್. ಮಗು ಹತ್ರ ಕೇಳ್ತಾರೆ, ನೀನು ಯಾರ ಜೊತೆಗೆ ಇರೋಕ್ಕೆ ಇಷ್ಟಪಡ್ತೀಯಾ ಅಂತ. ಅದಕ್ಕೆ ಆ ಮಗು ಹೇಳುತ್ತಂತೆ, ನಾನು ಇಂಡಿಯನ್ ಟೀಮ್ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ ಅಂತ. ಯಾಕೆ ಅಂತ ಕೇಳ್ತಾನೆ, ದೇ ಬೀಟ್ ನೋ ಬಡಿ ಅಂತ. ಅಂದರೆ ಅಪ್ಪ ನೋಡಿತಾರೆ, ಅಮ್ಮ ನೋಡಿದ್ದಾರೆ, ಇಂಡಿಯನ್ ಟೀಮ್ ಯಾರನ್ನೂ ಹೊಡಿಯಲ್ಲ, ಯಾರನ್ನೂ ಬೀಟ್ ಮಾಡಲ್ಲ ಅಂತ. ಸೊ ಈ ಥರದ ತಮಾಷೆಗಳನ್ನು
ಆಮೇಲೆ ಏನೋ ಒಂದು ಪದವನ್ನು ಹೇಳಿದರೆ ಚಕ್ಕನೆ ಆ ಪದಕ್ಕೊಂದು ಪ್ರತ್ಯುತ್ಪನ್ನ ಮತಿ ಅಂದರೆ ಪನ್ ಅಂತ ಹೇಳ್ತಾರಲ್ಲ, ಅದರ ಮೂಲಕ ಅವ್ರದ್ದೊಂದು ಪದ್ಯ ಇಟ್ಕೊಂಡು ನಾನೊಂದು ನಾಟಕ ಮಾಡಿದ್ದೀನಿ. ಅದು 11ನೇ ತಾರೀಕಿಗೆ ರಂಗಶಂಕರದಲ್ಲಿ ಇನ್ನೊಂದು ಪ್ರದರ್ಶನ ಇದೆ. ವಿಶ್ವಾಮಿತ್ರ ಮೇನಕ್ಕೆ ಡ್ಯಾನ್ಸ್ ಮಾಡೋದು ಏನಕ್ಕೆ ಅಂತ, ಆಸ್ಕ್ ಮಿಸ್ಟರ್ ವೈಯನ್ಕೆ ಅಂತ ಅವ್ರದ್ದು ಉತ್ತರ ಅದಕ್ಕೆ. ಆಮೇಲೆ ಪದಗಳು ಹೆಂಗಿದೆ ಅಂದರೆ ಅದು ಅರ್ಥಕ್ಕಿಂತ ಆ ಕನ್ನಡದ ಪದಗಳಲ್ಲಿರುವ ಒಂದು ಸೊಗಸನ್ನು, ಬಂದಿತು ವರ್ಷ ಪ್ಲವಂಗ, ಹಲ್ಲು ನೋವಿಗೆ ತೈಲ ಲವಂಗ ಅಂತ. ಆಮೇಲೆ ರಾಮಕೃಷ್ಣ ಹೆಗಡೆ ಆಗ ಸ್ವಲ್ಪ ರಾಜಕೀಯದಲ್ಲಿ ಆಚೆ ಈಚೆ ಹೋಗ್ತಿದ್ದಾಗ ಅವ್ರದ್ದೊಂದು ಪದ್ಯ ಬರೆದಿದೆ, ರಾಮಕೃಷ್ಣ ಹೆಗಡೆ ಆಡುವರು ಪಗಡೆ ಅಂತ. ಆಮೇಲೆ ನೋಡಿ, ಇವತ್ತು ಹಾಡಿದ್ರಲ್ಲ ಸಾಕೇತು, ಅದನ್ನು ಅವರು ಕರುಣಾಳು ಬಾ ಬೆಳಕೆ ಮಸುಕಿದಿ ಪಬ್ಬಿನಲ್ಲಿ ಕೈ ಹಿಡಿದು ಕುಡಿಸೆನ್ ನಾನು ಅಂತ. ಈ ಪಬ್ಗಳಲ್ಲಿ ಲೈಟ್ ಕಮ್ಮಿ ಇರುತ್ತೆ, ಸೊ ಅದಿರ್ಬೋದು. ಅಥವಾ ಕನ್ನಡಕ ಹಾಕಿರೋ ಹುಡುಗಿ ಬಗ್ಗೆ ಒಂದು ಪದ್ಯ ಇದೆ, ದ ಗರ್ಲ್ಸ್ ಹೂ ಹ್ಯಾವ್ ಸ್ಪೆಕ್ಟೇಕಲ್ ಹ್ಯಾವ್ ಸೆಲ್ಡಮ್ ಹ್ಯಾವ್ ದೇರ್ ನೆಕ್ ಟಿಕ್ಲ್ಡ್ ಅಂತ ಒಂದು ಇಂಗ್ಲೀಷ್ ಪದ್ಯ ಆಗ್ಡನ್ ನ್ಯಾಶ್ದಿದೆ. ಅದನ್ನು ಇಟ್ಕೊಂಡು ಸುಲೋಚನೆ ನಿನಗೇನು ಆಲೋಚನೆ ಅದೊಂದೊಂದು ಪದ್ಯ ಇದೆ. ನೋಡಿ, ಇದು ಕಾದಿರುವಳು ಶಬರಿ ಹಿಡಿದುಕೊಂಡು ಡಬರಿ ಅದರಲ್ಲಿಷ್ಟು ಕೊಬ್ಬರಿ ಅಂತ. ಸೊ ಈ ಥರದ್ದು. ಆಮೇಲೆ ಇನ್ನೊಂದಿದೆ, ಈ 2ನೇ ಪದ್ಯ ಇದೆ ಅವರು ತೀರ್ಥರೂಪ ಅಂತ. ಭಾಳ ಗುಂಡಿಗೆ ಗುಂಡು ಅಂತ ಹೆಸರು ಕೊಟ್ಟಿದ್ದು ವಯನಿಕೆ. ಅಲ್ಲಿ ತನಕ ಅದು ಗುಂಡಾಗಿರಲಿಲ್ಲ, ಅದು ಮಧ್ಯವಾಗಿತ್ತು. ಆ ಗುಂಡು ಅಂತ ಅದರಲ್ಲಿ ಪ್ರತಿ ಪೆಗ್ಗು ಹೀರಿದ ಕೂಡಲೇ ಗುಂಡ ಹೊಸ ವ್ಯಕ್ತಿ, ಆದರೆ ಆ ಹೊಸ ವ್ಯಕ್ತಿಗೆ ಬೇಕು ಮತ್ತೊಂದು ಪೆಗ್ಗು, ಮತ್ತು ಹೊಸ ವ್ಯಕ್ತಿ ಮತ್ತೊಂದು ಪೆಗ್ಗು, ಹೀಗೆ ಅನಂತ ಮತ್ತಷ್ಟು ಮತ್ತು. ಇದು ಹೇಗೆ ಈಚ್ ಪೆಗ್ ಮೇಕ್ಸ್ ಎ ನ್ಯೂ ಮ್ಯಾನ್ ಅಂತ, ಆ್ಯಂಡ್ ನ್ಯೂ ಮ್ಯಾನ್ ರಿಕ್ವೈರ್ಸ್ ಎ ನ್ಯೂ ಪೆಗ್ ಅಂತ. ಸೊ ಇದು. ಆಮೇಲೆ ಇನ್ನೊಂದಿದೆ ನೋಡಿ, ಕುಂತಿಯೊಡನೆ ಕೂಡಿದ ಸೂರ್ಯ ಕರ್ಣನಿಗೆ ಡ್ಯಾಡಿ, ನಸುಕಿನಲ್ಲೇ ಇಳಿಸಿದ ನೀರ ಪ್ಲಸ್ ಸೂರ್ಯ ಇಗೋ ಫ್ರೆಶ್ ಟಾಡಿ, ಕನ್ಯತ್ವ ಕಳೆದ ಕುಂತಿಗೆ ಹೊಟ್ಟೆಯಲ್ಲಿ ಪಿಂಡ, ಸೂರ್ಯ ಮುಟ್ಟಿದ ನೀರ ಆಯಿತು ಹೆಂಡ. ಕೀರ್ತಿಮಣಿ, ಇದು ಕೀರ್ತಿನಾಥ ಕುರ್ತಕೋಟಿ ಅವರ ಮೆಚ್ಚಿನ ವಿಮರ್ಶಕರು. ಆ ಮನಿ ಬರೆದ ಕೀರ್ತಿಗೆ ಸಿಕ್ಕಿತು ಕೀರ್ತಿ, ಆ ಮನಿ ಟಿ ವಿಯಲ್ಲಿ ಬಂತು ಎಲ್ಲ ಆಯಿತು. ಕೊನೆ ಪ್ರಶ್ನೆ ಏನಂದರೆ, ಮನಿ ಬಂತೆ ಕೀರ್ತಿಗೆ? ಬರಲಿಲ್ಲ, ಆ ಕಾಲ ದುಡ್ಡು ಕೊಡ್ತಿರಲಿಲ್ಲ. ಆಮೇಲೆ ಒಂದು ಇಂಗ್ಲೀಷಲ್ಲಿ ಎಡ್ವರ್ಡ್ ಲಿಯರ್ ಅಂತ ಇದೆ, ಈ ರೈಟ್ಸ್ ಲಿಮೆರಿಕ್ಸ್ ಬರೀತಾರೆ. ಆ ಲಿಮೆರಿಕ್ಸ್ ಭಾಳ ಚೆನ್ನಾಗಿರುತ್ತೆ, ಭಾಳ ಸೊಗಸಾಗಿರುತ್ತೆ, ಒಂಚೂರು ಪೋಲಿ ಆಗಿರುತ್ತೆ. ಅದನ್ನು ಇವರು ಅಷ್ಟು ಪೋಲಿ ಆಗದಂತೆ ಅನುವಾದಿಸಿದ್ದಾರೆ. ನಮ್ಮೂರಲ್ಲಿ ಒಬ್ಬಳು ಮಡ್ಡಮ್ಮ, ಅವಳ ಹೆಸರು ಗಿಡ್ಡಮ್ಮ, ಹಾಕಿಕೊಳ್ಳದೆ ಚಡ್ಡಿ ಸಂತೆಗೆ ಹೋದಳು ಗಿಡ್ಡಿ, ಈಗ ಅವಳ ಅಕ್ಕ ದೊಡ್ಡಮ್ಮ ಅಂತ. ಆಮೇಲೆ ಈ ಕ್ರಾಂತಿಕಾರಿಯ ಬಗ್ಗೆ ಒಂದು ಪದ್ಯ ಇದೆ, ಇದು ನಾನು ಎಲ್ಲ ಓದಲ್ಲ, ಓದಿ ನೀವು ಪುಸ್ತಕ ತಗೊಳ್ಳಲ್ಲ ಅಂತ. ಒಂದೇ ಒಂದು ಕ್ರಾಂತಿಕಾರಿ ಓದ್ಬಿಡ್ತೀನಿ, ಕರೆಕ್ಟಾಗಿದೆ ಅದು. ಎಡಗೈಲಿ ಕುಡುಗೋಲು ಬಲಗೈಲಿ ಸುತ್ತಿಗೆ, ಎಡಗೈಲಿ ಕುಡುಗೋಲು ಬಲಗೈಲಿ ಸುತ್ತಿಗೆ, ಮನೆಗೆ ಬೇಗ ಹೋಗೋದಿದ್ರೆ ಬೈತಾಳೆ ಅತ್ತಿಗೆ ಅಂತ. ಅಂದರೆ ಕ್ರಾಂತಿಕಾರಿ ಎಲ್ಲಿ ತನಕ ಕ್ರಾಂತಿಕಾರಿ ಆಗಿರ್ತಾನೆ ಅಂತ. ಅವ್ರಿಗೆ ಹರ್ನಿಯ ಆಗಿತ್ತು, ಆಸ್ಪತ್ರೆಯಲ್ಲಿ ಕೂತ್ಕೊಂಡೊಂದು ಬರೆದಿದ್ರು, ಜೀವನದ ಜರ್ನಿಯ ತುಂಡರಿಪುದು ಹರ್ನಿಯ, ತುಂಡರಿಸಿ ಹರ್ನಿಯ ಮುಂದುವರಿಸಿ ಜರ್ನಿಯ ಅಂತ. ಸೊ ಹೀಗೆ ಇನ್ನೊಂದು ಅದು ಪದಗಳು ನಿಮಗೆ ಅಂದರೆ, ಕಪಿಲ ವಸ್ತುವಿನ ರಾಜ ಶುದ್ಧೋಧನ, ಅವನ ಮಗ ರಾತ್ರೋರಾತ್ರಿ ಎದ್ದೋದನ, ಹೆಂಡತಿ ಮಗುನ ಬಿಟ್ಟು ಒಬ್ಬನೇ ಪರಾರಿ, ನಿದ್ರೆ ಬರದವರಿಗೆಲ್ಲ ಇದೇ ಸರಿಯಾದ ದಾರಿ, ಹಿಂತಿರುಗಿ ಬಂದಾಗ ಪೂರ್ತಿ ಬದಲಾಯಿಸಿದ್ದ, ಹೆಸರು ಕೂಡ ಸಿದ್ಧಾರ್ಥ ಆಗಿದ್ದ ಬುದ್ಧ ಅಂತ. ಇಂಥ ಪದ್ಯಗಳು ಸುಮಾರು 200 ಪದ್ಯಗಳಿವೆ ಇದರಲ್ಲಿ. ಭಾಳ ಅಂದರೆ ಓದಿಕೊಂಡು ನಗಬಹುದಾದ ಮತ್ತು ವಯನಿಕೆಯವರ ಪ್ರತಿಭೆ ಮತ್ತು ಕನ್ನಡ ಭಾಷೆಗಿರುವಂಥ ಸಾಧ್ಯತೆ ಎರಡೂ ಗೊತ್ತಾಗುವಂಥದ್ದು. ಒಂದು ವಯನಿಕೆ ಹೆಂಗಿದ್ರು ಅಂತ ಹೇಳ್ತೀನಿ. ವಯನಿಕೆ ಮೈಂಡ್ ಹೆಂಗಿತ್ತಂದರೆ, ಒಂದು ಸಲ ನಮ್ಮ ಅನಂತ್ ಚಿನಿವಾರು ಆಗ ತಾನೇ ಟಿ ವಿ ಬಂದಿತ್ತು, ಉದಯ ಟಿ ವಿಯಲ್ಲಿ ಅವರೊಂದು ಇಂಟರ್ವ್ಯೂ ಮಾಡ್ತಾಯಿದ್ರು. ಒಂದಿನ ವಯನಿಕೆಗೆ ಹೇಳಿದರು, ನಿಮ್ಮನ್ನು ಇಂಟರ್ವ್ಯೂ ಮಾಡ್ತೀನಿ ಸರ್ ಅಂತ. ವಯನಿಕೆಗೆ ಭಾಳ ಖುಷಿಯಾಗಿತ್ತು ಅವರಿಗೆ ಅದೆಲ್ಲ. ಸೊ ಅವರು PNRಗೆ ಹೋಗಿ ಒಂದು ಸೂಟ್ ಹೊಲಿಸ್ಕೊಂಬಂದು ಭಾಳ ಅಚ್ಚುಕಟ್ಟಾಗಿ ರೆಡಿಯಾಗಿ ಆ ಸಂದರ್ಶನಕ್ಕೆ
ಅವರ ಸಂದರ್ಶನ ಆಯಿತು. ಆಮೇಲೆ ಅದು ಸಂದರ್ಶನ ಆದ ನಂತರ ಅನಂತ್ ಶನಿವಾರ ಹೇಳಿದರು, ಇದಕ್ಕೆ ಒಂಚೂರು ಬೇರೆಯವರ ಒಪಿನಿಯನ್ನೆಲ್ಲ ಸೇರ್ತೀನಿ, ಯಾರನ್ನೆಲ್ಲ ಮಾಡ್ಬೋದು ಅಂತ. ಅವರು 4-5 ಹೆಸರು ಕೊಟ್ಟರು. ನನ್ನನ್ನು ಇಂಟರ್ವ್ಯೂ ಮಾಡಿದರು, ಸದಾಶಿವನ್ ಮಾಡಿದರು, ಗಿರೀಶ್ ಕಾರ್ನನ್ನು ಮಾತಾಡಿಸಿದ್ರು. ಹೀಗೆಲ್ಲ ವೈಎನ್ಕೆ ಹೆಂಗೆ ಇಂಪಾರ್ಟೆಂಟ್ ಅಂತ ಮಾತಾಡಿಸಿ ಒಂದು ದಿವಸ ಸಂಜೆ 8 ಗಂಟೆಗೆ ಅದು ಪ್ರಸಾರ ಅಂತಾಯಿತು. ಮುಖಾಮುಖಿ ಅಂತ ಅದು ಕಾರ್ಯಕ್ರಮ ಅದು. ಅದರ ಪ್ರಸಾರ ಆರಂಭ ಆಯಿತು. ಪ್ರಸಾರ ಆರಂಭ ಆಗಿ ನಾನು ಅವ್ರ ಮನೆಯಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೆ. ಅವರು ಎಲ್ಲರಿಗೂ ಫೋನ್ ಮಾಡಿ ಹೇಳಿದರು, 8 ಗಂಟೆ ನೋಡ್ತಾ ಇರಬೇಕು, 8 ಗಂಟೆ ಬರ್ತಾಯಿದ್ದೀನಿ ನಾನು ಟಿ ವಿಲಿ. ಆ ಕಾಲದಲ್ಲಿ ಟಿ ವಿಲಿ ಬರೋದು ಅಂದರೆ ಭಾಳ ದೊಡ್ಡ ವಿಷಯ ಅಲ್ಲ. 8 ಗಂಟೆಗೆ ಕರೆಕ್ಟಾಗಿ ಟಿ ವಿ ಹಾಕ್ಕೊಂಡು ಗುಂಡು ರೆಡಿ ಮಾಡಿಕೊಂಡು ನೋಡ್ತಾ ಕೂತಿದ್ದೀವಿ. ಶುರುವಾಯಿತು. ವೈಎನ್ಕೆ ಬಗ್ಗೆ ಹೇಳಿದರು, ಅವ್ರ ಊರು ಹೇಳಿದರು, ಯಳಂದೂರಿಂದ ಬಂದಿದ್ದಾರೆ, ಅವರ ಹಳೆ ಬಾಲ್ಯದ ಕಥೆಗಳು, ಅವ್ರ ಓದು ಎಲ್ಲ ಆಗಿ ಎಲ್ಲರೂ ಮೆಚ್ಚಿಕೊಂಡಿದ್ದು ಬಂದು ಮತ್ತೆ ಒಂದು ಬಂತು. ವೈಎನ್ಕೆ ಎಲ್ಲರೂ ಹೇಳುವಷ್ಟು ಒಳ್ಳೆ ಮನುಷ್ಯ ಅಲ್ಲ, ಇವರು ಭಾಳ ಡಿಕ್ಟೇಟರು ಆಫೀಸಲ್ಲಿ ಅಂತೇಳಿ. ನಮ್ಮ ಆಫೀಸಲ್ಲಿ ಒಬ್ಬರು ಸೀತಾರಾಮ್ ಅಂತಿದ್ರು, ಅವ್ರಿಗೆ ಕಂಡ್ರೆ ಆಗ್ತಿರಲಿಲ್ಲ ಅವ್ರನ್ನ, ಚಪ್ಪಲಿ ಸೀತಾರಾಮ ಅಂತ. ಈ ಅನಂತ್ ಹೋಗಿ ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡ್ಬಿಟ್ಟಾರೆ. ಅವರು ವೈಎನ್ಕೆ ಸರಿ ಇಲ್ಲ ಅಂತ ಹೇಳಕ್ಕೆ ವೈಎನ್ಕೆ ಫುಲ್ ಟೆನ್ಷನ್ ಆಗೋಯ್ತು. ಫೋನ್ ಮಾಡಿ ಎಲ್ರಿಗೆ ನೋಡಬೇಡ ಅಂತಿಲ್ಲ, ನೋಡಬೇಡ, ಕಾಲ್ ಎವ್ರಿಬಡಿ ಅಂತ. ಅಂದರೆ ಎಷ್ಟು ಮುಗ್ಧರಾಗಿದ್ದಾರೆ ಅಂದರೆ, ಎಷ್ಟು ಮಕ್ಕಳ ಥರ ಇದ್ದಾರೆ ಅಂದರೆ. ಸೊ ಈ ಥರದ ಘಟನೆಗಳು ಹಲವಾರು ಇದೆ ಅವ್ರ ಜೀವನದಲ್ಲಿ. ಇದು ನೆನಪಾಗ್ತಾ ಹೋಗುತ್ತೆ. ಅಂದರೆ ಅವರು ಅಮೇರಿಕಕ್ಕೆ ಹೊರಟಾಗ ಅವರ ಕೊನೆಯ ಪ್ರಯಾಣ ಅದು. ಅವರಿಗೆ ಅಮೇರಿಕಕ್ಕೆ ಹೋಗಬೇಕು ಅಂತ ಆಸೆ ಇತ್ತು. ಅವ್ರ ತಂಗಿ ರಾಧಿಕಾ ಇದ್ದರು, ಅವರ ನೆಂಟರಿದ್ದರು ಅಲ್ಲಿ. ಅವರು ಅದಕ್ಕೆ ಹೋಗೋದಕ್ಕೆ 1 ತಿಂಗಳ ಮುಂಚೆನೇ ಹೋಗಿ PNRಗೆ ಹೋಗಿ ಸೂಟ್ ಹೊಲಿಸ್ಕೊಂಡು ಅಲ್ಲಿಗೆ ಹೋಗಲಿಕ್ಕೆ ಬೇಕಾದ ಎಲ್ಲ ಮಾತ್ರೆಗಳನ್ನು ರಾಮದಾಸ್ ಹತ್ರ ತಗೊಂಡು, ಆಮೇಲೆ ಅಲ್ಲಿ ಕೊಡಬೇಕಾದ ಪುಸ್ತಕಗಳನ್ನು ಮಾಡಿಕೊಂಡು ಒಂದು ಹೊಸ ಪುಸ್ತಕವನ್ನು ಅವ್ರದ್ದು ವಂಡರ್ ಅಂತ, ವಂಡರ್ ಕಣ್ಣು, ವಂಡರ್ ಲೈಟು, 8th ವಂಡರು, 9th ವಂಡರ್ ಈ ಥರ ಬರೋದು, ಎಲ್ಲದರಲ್ಲೂ ವಂಡರ್ ಇರೋದು. ಅವ್ರದ್ದು ಲೈಫ್ನ ಉದ್ದೇಶವೇ ವಂಡರ್ಮೆಂಟ್ ಅಂತ, ಪೆಪ್ಪರ್ಮೆಂಟ್ ಅಲ್ಲ ವಂಡರ್ಮೆಂಟ್. ಸೊ ಅದನ್ನೆಲ್ಲ ರೆಡಿ ಮಾಡಿ ಎಲ್ಲ ಮಾಡಿ ಅಲ್ಲಿ ಹೋದರು. ಅಲ್ಲಿ ಹೋಗಿ ಹೋದ ತಕ್ಷಣ ಒಂದು ಫೋಟೋ ಕಳಿಸಿದ್ರು. ಆ ಕಾಲದಲ್ಲಿ ಅದನ್ನು ಕ್ಯಾಮ್ರಾದಲ್ಲಿ ತೆಗೆದು ಅದನ್ನ ಇಮೇಲಲ್ಲಿ ಕಳಿಸಿದ್ರು. ಎಲ್ಲ ಆಯಿತು. ಬಟ್ ಅಲ್ಲಿಂದ ಬರೋ ಹೊತ್ತಿಗೆ ಅವರು ಆಕಾಶ ಮಾರ್ಗದಲ್ಲಿ ನಿಧನರಾದರು, ವಿಮಾನದಲ್ಲಿ. ನಿಧನರಾದಾಗ ಅವರು ಒಬ್ಬರೇ ಅವರ ಶವವನ್ನು ಮುಂಬಯಿಯ ಒಂದು ಆಸ್ಪತ್ರೆಯ ಮಾರ್ಚುರಿಯಲ್ಲಿ ಎಸೆದು ಬಿಟ್ಟಿದ್ರು. ಆಮೇಲೆ ಅವ್ರ ಸ್ನೇಹಿತರೆಲ್ಲ ಹೋಗಿ, ವಿಶ್ವೇಶ್ವರ ಭಟ್ ಆ್ಯಂಡ್ ಅದರ್ಸ್ ಹೋಗಿ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದರು. ಅವರು ನನಗೆ ಹೇಳ್ತಾಯಿದ್ರು, ನಾನು ಯಾವಾಗಲೂ ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆ, ಸರಿಯಾದ ಸಮಯಕ್ಕೆ ಹೋಗ್ತಿರಲಿಲ್ಲ, ಎಲ್ಲರ ಕಂಪ್ಲೇಂಟು ಅದೇ. ಅದಕ್ಕೆ ಒಂದು ಸಲ ಹೇಳ್ತಾಯಿದ್ರು, ನೀನು ಸರಿಯಾದ ಸಮಯಕ್ಕೆ ಬರೋಲ್ಲ, ಯು ಆರ್ ಆಲ್ವೇಸ್ ಲೇಟ್ ಆ್ಯಂಡ್ ಯು ಆಲ್ಸೋ ಡೈ ಲೇಟ್ ಅಂತ. ಸೊ ಇದು ಶಾಪನಾಗಿ ಹೊರೋಣ ಅಂತ ನೀವೇ ಯೋಚನೆ ಮಾಡಿ. ಸೊ ವೈಎನ್ಕೆ ಅವರ ಪುಸ್ತಕವನ್ನು ಇವತ್ತು ಪ್ರಿಂಟ್ ಮಾಡಿದ್ದಕ್ಕೆ ಪ್ರಕಾಶ್ ಕಂಬತ್ತಳ್ಳಿ ಅವರಿಗೆ ಮತ್ತು ಈ ಅವಕಾಶ ಕೊಟ್ಟಿದ್ದಕ್ಕೆ ಅಂಕಿತ ಪುಸ್ತಕಕ್ಕೆ ಮತ್ತು ಇದನ್ನೆಲ್ಲ ಕೇಳಿಸ್ಕೊಂಡು ನಿಮಗೆ ನಮಸ್ಕಾರ, ವಂದನೆಗಳು.